ಕಾಡು ಪ್ರಾಣಿಗಳು ಅಸಾಧಾರಣ ಸನ್ನಿವೇಶಗಳಲ್ಲಿ ಅಸಾಧಾರಣವಾಗಿ ವರ್ತಿಸಿದ ಎಷ್ಟೋ ಕಥೆಗಳನ್ನು ನಾವು ಕೇಳಿದ್ದೇವೆ. ಹಕ್ಕಬುಕ್ಕರ ಮೇಲೆ ಮೊಲ ಒಂದು ತಿರುಗಿಬಿದ್ದುದನ್ನು ನೋಡಿ ಇದೊಂದು ಗಂಡುಮೆಟ್ಟಿನ ನೆಲವೆಂದು ತೀರ್ಮಾನಿಸಿ ಅವರ ಗುರುಗಳಾದ ವಿದ್ಯಾರಣ್ಯರು ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಬುನಾದಿ ಹಾಕಿದರೆಂಬ ಕಥೆಯನ್ನು ಕೇಳಿದ್ದೇವೆ. ಆದರೆ ಈ ಎಲ್ಲ ಸಂದರ್ಭಗಳಲ್ಲೂ ಆ ಪ್ರಾಣಿಗಳ ವರ್ತನೆಗೆ ಒಂದು ನಿರ್ದಿಷ್ಟ ಕಾರಣಗಳಿರುತ್ತವೆಂದು ನನಗೆ ಸಾಕಷ್ಟು ಮನವರಿಕೆಯಾಗಿದೆ. ಇದೊಂದು ಅಂಥದೇ ವಿಚಿತ್ರ ಪ್ರಸಂಗ. ಒಂದು ದಿನ ಮಾರ ಬಿದ್ದು ಮೈಕೆಲ್ಲ ಗಾಯ ಮಾಡಿಕೊಂಡು ಬೆಳಗಿನ ಹೊತ್ತಿಗೆ ಮನೆಗೆ ಬಂದ. ಮುಖದ ಮೇಲೂ ಕೈಕಾಲುಗಳ ಮೇಲೂ ತುಂಬಾ ತರಚಿದ ಗಾಯಗಳಾಗಿತ್ತು. ಯಾಕೋ ಗಾಯ ಮಾಡಿಕೊಂಡಿದ್ದೀಯಾ ಎಂದು ಕೇಳಿದ್ದಕ್ಕೆ ಜನ್ನಾಪುರದಿಂದ ಬರುತ್ತಾ ಈಚಲುಹರದಲ್ಲಿ ಒಂದು ದೆವ್ವ ಅವನಿಗೆ ಕಾಟ ಕೊಟ್ಟಿತೆಂದು ಅವನನ್ನು ಕರೆದೊಯ್ದು ಒಂದು ಕೊರಕಲಿನೊಳಗೆ ಬೀಳಿಸಿ ಗಾಯ ಮಾಡಿತೆಂದು ಹೇಳಿದ. ಅವನ ಈ ರೀತಿಯ ಕಥೆಗಳನ್ನು ನಾನು ಆಗಿಂದಾಗೆ ಕೇಳುತ್ತಿದ್ದುದರಿಂದ ಮೊದಲು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಆದರೆ ಈ ಸಾರಿ ಅವನಿಗೆ ದೆವ್ವ ಕಾಡುಕೋಳಿ ರೂಪದಲ್ಲಿ ಬಂದು ತೊಂದರೆ ಕೊಟ್ಟಿತೆಂದು ಹೇಳಿದಾಗ ಮಾತ್ರ ನನ್ನ ಕುತೂಹಲ ಕೆರಹಿತು. ಸುಸ್ಮಿತಾ ಮೈಸೂರಿನಲ್ಲಿ ನನ್ನ ಮಿತ್ರರಾದ ನಾಯಕರ ಮನೆಯಲ್ಲಿ ಓದುತ್ತಿದ್ದಳು. ನನ್ನ ಎರಡನೇ ಮಗಳು ಈಶಾನ್ನಿ ಒಬ್ಬಳೇ ಮನೆಯಲ್ಲಿದ್ದುದು. ಅವಳಿಗೆ ಮಾತಾಡಲು ಆಟ ಆಡಲು ಮಾರನೇ ಜೊತೆಗಾರ. ಅವನು ಈಶಾನ್ನಿಗೆ, ಅವ್ವ, ₹1 ಕೊಡ್ರವ್ವ ಶೇಂದಿ ಕುಡಿಯೋದಿಕ್ಕೆ ಎಂದು ಕೇಳುತ್ತಿದ್ದ. ಇವಳೋ ಅವನಿಗೆ ಶೇಂದಿ ಕುಡಿಯಲು ಹಣ ಕೊಡುವುದು ತನ್ನ ಕರ್ತವ್ಯ ಎನ್ನುವಂತೆ ಮನೆಯೊಳಗೆ ಬಂದು ಅವಳ ಅಮ್ಮನ ಹತ್ತಿರ ಪೀಡಿಸಿ ದುಡ್ಡು ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದಳು. ಮೈಕೈಯೆಲ್ಲ ಗಾಯ ಮಾಡಿಕೊಂಡು ಬಂದ ಹಿಂದಿನ ದಿನವೂ ಮಾರನಿಗೆ ಅವಳಿಂದ ₹1 ಸಂದಾಯವಾಗಿತ್ತು. ಶೇಂದಿಯ ಪ್ರಭಾವದಿಂದಲೇ ಈ ಮುದುಕ ಗುಂಡಿಯೊಳಗೆ ಬಿದ್ದು ಈಗ ದೆವ್ವ ಕಾಟ ಕೊಡುತ್ತೆ ಎಂದು ಹೇಳುತ್ತಿದ್ದನೆಂದು ನನಗೆ ಅನ್ನಿಸಿತ್ತು. ಅದನ್ನು ಮಾರನಿಗೆ ಹೇಳಿ, ಕುಡಿದು ಗುಂಡಿಗೆ ಬಿದ್ದು ಈಗ ದೆವ್ವ ಕಾಟ ಕೊಡುತ್ತೆ ಅಂತ ಹೇಳ್ತೇನೋ ಎಂದು ಜೋರು ಮಾಡಿದೆ. ಈಚಲುಹರದಲ್ಲಿ ಒಂದು ದೆವ್ವ ಹಿಡಿದ ಕಾಡುಕೋಳಿ ಇದೆ ಎಂದು, ಅದು ಮನುಷ್ಯರೆದುರು ಬಂದು ನರ್ತನ ಮಾಡುತ್ತದೆಂದು, ಅದನ್ನು ಹಿಡಿಯಲು ಯಾರಾದರೂ ಹೋದರೆ ಅವರನ್ನು ಹಾಗೆ ಆಕರ್ಷಿಸಿ ಕರೆದೊಯ್ದು ಗುಂಡಿಯೊಳಗೆ ಹಾಕುತ್ತದೆಂದು ಮಾರ ಹೇಳಿದ. ಈ ಕಥೆಯನ್ನು ಅವನು ಈಶಾನ್ಯ ಬಳಿಯೂ ಹೇಳುತ್ತಿದ್ದುದು ನನಗೆ ಕೇಳಿಸಿತು. ಮಕ್ಕಳಿಗೆಲ್ಲ ನಿನ್ನ ಸುಡುಗಾಡು ದೆವ್ವದ ಕಥೆಗಳನ್ನು ಹೇಳಿ ಹೆದರಿಸಬೇಡ ಎಂದು ಹೇಳಿದೆ. ನಾನ್ಯಾಕ್ರಯ್ಯ ಸುಳ್ಳು ಹೇಳಿ, ಬೇಕಾದರೆ ನೀವೇ ಆ ಈಚಲುಹರದಲ್ಲಿ ಓಡಾಡಿ, ಆ ಕೋಳಿ ಏನಾದರೂ ಅಲ್ಲಿದ್ರೆ ಖಂಡಿತ ನಿಮ್ಮೆದುರು ಬಂದು ಕುಣಿದಾಡುತ್ತೋ ಇಲ್ವೋ ನೋಡಿ ಎಂದು ಮಾರ ಪ್ರತ್ಯುತ್ತರ ಹೇಳಿದ. ಮಾರನ ಮಾತಿನ ಹಿಂದೆ ಏನೋ ಕೌತುಕದ ಘಟನೆಗಳಿರುತ್ತಿದ್ದರೂ ಅವನು ತನ್ನ ತಿಳುವಳಿಕೆಗೆ ತಕ್ಕಂತೆ ಅರ್ಥ ಮಾಡಿಕೊಂಡು ಹೇಳುತ್ತಿದ್ದ ಕಥೆಗಳ ದೆಸೆಯಿಂದ ಅವನ ಹೇಳಿಕೆಯನ್ನು ಯಾರೂ ನಂಬುತ್ತಿರಲಿಲ್ಲ. ನನ್ನ ಮನೆಯ ಮುಂದೆ ತೋಟ, ಮನೆಯ ಹಿಂದೆ ದಟ್ಟವಾದ ಕಾಡು. ಮನೆಯ ಮುಂದಿನ ತೋಟ ದಾಟಿದರೆ ದೊಡ್ಡ ಗದ್ದೆ ಬಯಲು. ಆ ಗದ್ದೆ ದಾಟಿದರೆ ವಿಸ್ತಾರವಾದ ಈಚಲುಹರ ಹಲವಾರು ಮೈಲುಗಳವರೆಗೆ ಜನ್ನಾಪುರದವರೆಗೂ ಹಬ್ಬಿತ್ತು. ಎಲ್ಲೋ ಅಲ್ಲೊಂದು ಇಲ್ಲೊಂದು ಮರಗಳನ್ನು ಬಿಟ್ಟರೆ ಇಡೀ ಬಯಲೆಲ್ಲ ಚಿಕ್ಕ ಚಿಕ್ಕ ಈಚಲು ಪೊದೆಗಳಿಂದ ಕಿಕ್ಕಿರಿದು ಹೋಗಿತ್ತು. ಇಲ್ಲಿ ಈಚಲು ಗಿಡಗಳು ಬಯಲು ಸೀಮೆಯ ಈಚಲು ಮರಗಳಂತೆ ಎತ್ತರವಾಗಿ ಬೆಳೆಯುತ್ತಿರಲಿಲ್ಲ. ಅವುಗಳ ಕಾಂಡಗಳು ನೆಲದೊಳಗೆ ಇದ್ದು ಈಚಲು ಗರಿಗಳು ಮಾತ್ರ 5-6 ಅಡಿಗಳ ಎತ್ತರಕ್ಕೆ ನೆಲದ ಮೇಲೆ ಬೆಳೆದಿರುತ್ತಿದ್ದವು. ಇವು ಬಯಲು ಸೀಮೆಯ ಈಚಲು ಮರಗಳಂತೆಯೇ ಬೇಸಿಗೆಯಲ್ಲಿ ಹೂವು ಕಾಯಿ ಬಿಡುತ್ತಿದ್ದರೂ ಇವುಗಳಿಂದ ಹೆಂಡು ಇಳಿಸಲು ಸಾಧ್ಯವಿರಲಿಲ್ಲ. ಪೊರಕೆ, ಚಾಪೆ ಇತ್ಯಾದಿಗಳನ್ನು ಹೆಣೆಯಲು ಇವುಗಳ ಗರಿಗಳನ್ನು ಉಪಯೋಗಿಸುತ್ತಿದ್ದರು. ಇದು ಬಿಟ್ಟರೆ ಇವು ಇನ್ಯಾವ ಕೆಲಸಕ್ಕೂ ನಿರುಪಯುಕ್ತವಾದವು. ಈ ಈಚಲು ಬಯಲಿನ ನೆಲವು ಮಳೆಯಿಂದ ಮೇಲ್ಮಣ್ಣೆಲ್ಲ ಕೊಚ್ಚಿ ಸೊರಜುಗಲ್ಲುಗಳೆದ್ದು ಬಂಜರು ನೆಲದಂತೆ ಇರುತ್ತಿತ್ತು. ಅನೇಕ ಚದರ ಮೈಲುಗಳಷ್ಟು ವಿಸ್ತಾರವಾದ ಈ ಈಚಲು ಕಾಡಿನಲ್ಲಿ ಕಾಡುಕೋಳಿ, ಕೌಜಗನ ಹಕ್ಕಿ, ಮೊಲಗಳನ್ನು ಬಿಟ್ಟರೆ ಇನ್ಯಾವ ಕಾಡು ಪ್ರಾಣಿಗಳು ಇರಲಿಲ್ಲ. ಪ್ರತಿ ವರ್ಷ ಬಿರುಬೇಸಿಗೆಯಲ್ಲಿ ಈ ಈಚಲು ಕಾಡಿಗೆ ಬೆಂಕಿ ಬೀಳುತ್ತಿತ್ತು. ಬೆಂಕಿ ಕೊಟ್ಟು ಸುಟ್ಟರೆ ಮತ್ತೆ ಬಹುಬೇಗ ಹಸಿರು ಹುಲ್ಲು ಚಿಗುರುತ್ತದೆ ಎನ್ನುವ ನಂಬಿಕೆಯಿಂದ ಆಸುಪಾಸಿನ ಜನರೇ ಇದಕ್ಕೆ ಬೆಂಕಿ ಕೊಡುತ್ತಿದ್ದರಿಬೇಕು. ಈಚಲು ಗರಿಗಳೆಲ್ಲ ಸುಟ್ಟ ಅಸಾಧ್ಯ ಹೊಗೆ ಏಳುತ್ತಿದ್ದುದರಿಂದ ಇಡೀ ತಾಲೂಕಿಗೆ ಬೆಂಕಿ ಬಿದ್ದಂತೆ ಹೊಗೆ ಕವಿಯುತ್ತಿತ್ತು. ಈಚಲು ಬಯಲಿನಲ್ಲಿ ಮನೆ ಮಾಡಿಕೊಂಡಿದ್ದ ಹಕ್ಕಿ, ಕೋಳಿ, ಮೊಲಗಳು ಆಗ ತೋಟಗಳಿಗೂ ದೂರದ ಕಾಡಿಗೂ ಓಡಿ ಹೋಗುತ್ತಿದ್ದವು. ಬೆಂಕಿಯ ಉರಿಗೂ ಹೊಗೆಯ ಘಾಟಿಗೂ ಹೆದರಿ ಓಡಿಬರುವ ಮೊಲಗಳನ್ನು ಹೊಡೆಯಲು ಶಿಕಾರಿದಾರರು ಗಂಡಿಗಳಲ್ಲಿ ಕಾದು ಕುಳಿತಿದ್ದರು. ಬೆಂಕಿಯ ಚಟಚಟ ಸದ್ದಿನ ನಡುವೆ ನಮಗೆ ಆಗೀಗ ಈಡುಗಾರರ ಕೋವಿಯ ಸದ್ದು ಢಮಾರೆಂದು ಕೇಳುತ್ತಿತ್ತು.
ಎಂತಹ ಕಾಳಿಚ್ಚೆಯೇ ಏಳಲಿ, ಎಷ್ಟೇ ಸುಡಲಿ, ಈಚಲು ಗಿಡದ ಗರಿಗಳೆಲ್ಲ ಸಂಪೂರ್ಣ ಸುಟ್ಟು ಈಚಲು ಕಾಂಡವೆಲ್ಲ ಮಸಿ ಹಿಡಿದು ಕರಕಲಾಗಿ ಹೋದರೂ ಸಹ ಕಲ್ನಾರದ ತುಂಡುಗಳಂತೆ ಕಾಣುವ ಅದರ ಬೊಡ್ಡೆಗಳಿಂದ ಮಳೆ ಬಂದ ಕೂಡಲೇ ದಿಗ್ಗನೆ ಚಿಗುರು ಹೊಮ್ಮುತ್ತಿತ್ತು. 15 ದಿನದೊಳಗೆ ಈಚಲೆಲ್ಲ ಚಿಗುರಿ ಕಣ್ಣು ಕಾಣುವವರೆಗೆ ಈಚಲು ಬಯಲು ಅಲೆ ಅಲೆ ಏಳುವ ಹಸಿರು ಸಮುದ್ರದಂತೆ ಕಾಣುತ್ತಿತ್ತು. ನಮ್ಮ ತೋಟದಿಂದ ಜನ್ನಾಪುರಕ್ಕೆ ಹೋಗುತ್ತಾ ಮಾರ ರಸ್ತೆಯಲ್ಲಿ ಹೋಗದೆ ಈ ಈಚಲು ಬಯಲಿನಲ್ಲಿದ್ದ ಒಳದಾರಿ ಮುಖಾಂತರ ಹೋಗುತ್ತಿದ್ದ. ಶೇಂದಿ ಕುಡಿದುಕೊಂಡು ಬರುತ್ತಿದ್ದ ಮಾರನ ಇದಿರು ಕಾಡುಕೋಳಿ ಒಂದು ಉರುಳಾಡಿ ರೆಕ್ಕೆ ಬಡಿದುಕೊಂಡು ನರ್ತಿಸಿ ನಮ್ಮ ಎದುರೇ ನರ್ತಿಸಿತು. ಯಾರೋ ಶಿಕಾರಿದಾರರು ಗಾಯ ಮಾಡಿದ ಕೋಳಿಯಿದೆ ಎಂದು ತಿಳಿದು ಮುದುಕ ನಿಶೆಯ ಮತ್ತಿನಲ್ಲಿಯೇ ಅದನ್ನು ಹಿಡಿಯಲು ಓಡಿದ. ಕೋಳಿಯಂತೂ ಇನ್ನೇನು ಮಾರನ ಕೈಗೆ ಸಿಕ್ಕೇ ಬಿಟ್ಟಿತು ಎನ್ನುವಂತೆ ಓಡಿತು. ಶೇಂದಿಯ ನಿಶೆಯಿಲ್ಲದಿದ್ದರೆ ಅದನ್ನು ಖಂಡಿತ ಹಿಡಿದು ಕುತ್ತಿಗ ಮುರಿದೇ ಬಿಟ್ಟಿದ್ದೆ ಎಂದು ಮಾರ ವಿವರಿಸಿದ. ಮಾರ ತೂರಾಡುತ್ತಾ ಎದುರು ತಕಪಕ ಕುಣಿದಾಡುತ್ತಿದ್ದ ಕೋಳಿಯನ್ನು ಬೆನ್ನು ಹತ್ತಿದಾಗಿ ಕೈಗೆ ಬಂದ ತುತ್ತಿನಂತೆ ಕಾಣುತ್ತಿದ್ದದನ್ನು ಗಮನಿಸುತ್ತಿದ್ದನೇ ಹೊರತು ಕಾಲ ಕೆಳಗಿನ ಕೊರಕಲನ್ನು ನೋಡಲಿಲ್ಲ. ಮಾರ ಕೊರಕಲಿನೊಳಗೆ ಮುಗ್ಗುರಿಸಿ ಬಿದ್ದ. ಕೋಳಿ ತನ್ನ ಪಾಡಿಗ ತಾನು ಪರಾರಿಯಾಯಿತು. ಕೋಳಿ ತನ್ನನ್ನು ಬೀಳಿಸಲೆಂದೇ ಉಪಾಯ ಮಾಡಿ ಕೊರಕಲಿನ ಕಡೆಗೆ ಹೋಯಿತೆಂದು ಮಾರನ ದೃಢ ನಂಬಿಕೆ. ಮಾರನ ಮಾತು ಕೇಳಿದರೆ ಅಲ್ಲಿ ಏನೋ ವಿಚಿತ್ರವಾದುದು ನಡೆದಿದೆ ಎನ್ನಿಸುತ್ತಿತ್ತು. ಬಹುಶಃ ಕೈಕಾಲು ಊಣವಾಗಿರುವ ಕಾಡುಕೋಳಿಯೋ ಅಥವಾ ಗಾಯಗೊಂಡಿದ್ದೋ ಇಲ್ಲವೇ ಕಾಯಿಲೆಗೆ ತುತ್ತಾದ ಕೋಳಿಯೋ ಅವನೆದುರು ವಿಚಿತ್ರವಾಗಿ ವರ್ತಿಸಿ ಅವನ ದುರಾಸೆಯನ್ನು ಕೆರಳಿಸಿರಬಹುದು. ಅಥವಾ ಶೇಂದಿಯ ಅಮಲಿನಲ್ಲಿದ್ದ ಮಾರನಿಗೆ ಹಾಗೆ ಕಾಣಿಸಿದೇನೋ. ದೆವ್ವ ಕೋಳಿ ರೂಪದಲ್ಲಿ ಬಂದು ನನ್ನ ನರಬಲಿ ತೆಗೆದುಕೊಳ್ಳಲೆಂದೇ ಬಂದಿತು ಎಂದು ಬೆಳಗ್ಗೆ ಎಲ್ಲರಿಗೂ ಮಾರ ಹೇಳಿದ. ನಡೆದ ಘಟನೆಯನ್ನು ತನ್ನದೇ ಆದ ರೀತಿಯಲ್ಲಿ ಮಾರ ಅರ್ಥ ಮಾಡಿಕೊಂಡು ಕಥೆ ಕಟ್ಟಿದ್ದ. ದೆವ್ವ ಈ ರೀತಿ ಕೋಳಿ ರೂಪ ತಾಳಿ ತೊಂದರೆ ಕೊಟ್ಟಿತೆನ್ನುವ ತೀರ್ಮಾನದ ದೆಸೆಯಿಂದಲೇ ಅವನು ಕಂಡ ಸತ್ಯವನ್ನು ಮಾರ ನಂಬಲಾಸಾಧ್ಯವಾಗುವಂತೆ ಮಾಡಿತು. ಇದಾದ ಕೆಲವು ದಿನಗಳ ನಂತರ ನಾನು, ಪ್ಯಾರ ಮತ್ತು ಮಾರನ ಜೊತೆ ಈ ಈಚಲು ಹರಕ್ಕೆ ಹೋಗಬೇಕಾಗಿ ಬಂತು. ಆ ಈಚಲು ಬಯಲಿನಲ್ಲಿದ್ದ ಗೌಲು ಮರದ ಕೆಳಗೆ ಒಂದು ಹುತ್ತ ಇತ್ತು. ದನ ಕಾಯುವ ರಾಮ ಪ್ಯಾರನಿಗೆ ಅದರೊಳಗೆ ಜೇನುಹುಳುಗಳು ಬಂದು ಕುಳಿತಿದ್ದಾವೆಂದು ಹೇಳಿದಾನಂತೆ. ಪ್ಯಾರ ಮನೆಯಲ್ಲಿದ್ದ ಖಾಲಿ ಜೇನು ಪೆಟ್ಟಿಗೆಗೆ ಅವನ್ನು ಕೂರಿಸೋಣ ಎಂದು ಹೇಳಿದ. ಖಾಲಿ ಪೆಟ್ಟಿಗೆ ಹುಡುಕಿ ತೆಗೆದು ಅದರೊಳಗಿನ ಜೇಡರ ಹುಳುಗಳೆಲ್ಲ ಓಡಿಸಿ ಧೂಳು ಕಸ ಇತ್ಯಾದಿಗಳೆಲ್ಲ ಒರೆಸಿ ತೆಗೆದು ರಾಣಿಗೇಟು, ಚಾಕು, ಹೊಗೆ ಹಾಕಲು ಹಾಳು ಗೋಣಿ ತುಂಡು ಇತ್ಯಾದಿಗಳೆಲ್ಲ ಒಟ್ಟು ಮಾಡಿ ಹೊರಡಬೇಕಾದರೆ 9 ಗಂಟೆಯಾಯಿತು. ಈ ಸಾಮಾನುಗಳೆಲ್ಲ ಹೊತ್ತು ಕಿವಿ ಕರೆದುಕೊಂಡು ಹೊರಟೆವು. ಆಗಲೇ ಒಂದೆರಡು ಮಳೆ ಬಿದ್ದಿದ್ದರಿಂದ ಈಚಲು ಬಯಲು ಚಿಗುರಿ ಕಣ್ಣು ಹಾಯುವವರೆಗೆ ಹಸಿರು ಸಮುದ್ರದಂತೆ ಕಾಣುತ್ತಿತ್ತು. ಈಚಲು ಬಯಲಿನ ನಡುವೆ ಒಂದು ಸ್ಮಶಾನ. ಅದನ್ನು ದಾಟಿ ಸುಮಾರು 1.5 ಫರ್ಲಾಂಗು ಹೋದರೆ ಆ ಗೌಲು ಮರ. ಪ್ಯಾರನಿಗೆ ನಾವು ಉದ್ದೇಶಿಸಿರುವ ಕೆಲಸ ಒಂದನ್ನು ಬಿಟ್ಟು ಬೇರೆ ಏನಾದರೂ ಅಡ್ಡ ಕಸಬುಗಳನ್ನು ಮಾಡುವುದೆಂದರೆ ಪಂಚಪ್ರಾಣ. ಜೊತೆಗೆ ಕಿವಿ ಇದ್ದರಂತೂ ಮುಗಿದೇ ಹೋಯಿತು. ಅರ್ಧ ಗಂಟೆಯೊಳಗೆ ಆಗುವ ಕೆಲಸ ಇಡೀ ಒಂದು ದಿನಕ್ಕೆ ವಿಸ್ತರಿಸುತ್ತಿತ್ತು. ಕಿವಿಯನ್ನು ಮನೆಯಲ್ಲೇ ಕಟ್ಟಿಹಾಕಿ ಬರೋಣ ಎಂದರೆ ಅದು ಗಂಟಲು ಹರಿಯುವಷ್ಟು ಕೂಗುತ್ತಾ ಸರಕಳಿ ಜಗ್ಗುತ್ತಾ ಮನೆಯವರಿಗೆಲ್ಲ ಕಿರಿಕಿರಿಯಾಗುವಂತೆ ಮಾಡುತ್ತಿತ್ತು. ಅವತ್ತು ಆಗಿದ್ದು ಹಾಗೆ. ಒಂದು ಕಾಡು ಕೋಳಿ ದಡಕ್ಕನೆ ನಮ್ಮೆದುರೇ ನೆಗೆದು ಇನ್ನೇನು ಪ್ರಾಣ ಹೋಗುತ್ತದೆ ಎನ್ನುವಂತೆ ನಮ್ಮೆದುರೇ ಉರುಳಾಡಿ ರಪರಪ ರೆಕ್ಕೆ ಬಡಿದು ತತ್ತರಿಸಿ ತೂರಾಡುತ್ತಾ ಮುಂದುವರೆಯಿತು. ತಲೆಯ ಮೇಲೆ ಹೊತ್ತುಕೊಂಡಿದ್ದ ಜೇನುಪೆಟ್ಟಿಗೆಯನ್ನು ದೊಪ್ಪನೆ ಹೊತ್ತಾಕಿ ಪ್ಯಾರ, ಭೂ ಕಿವಿ ಹಿಡ್ಕೋ ಎಂದು ಕೂಗಿ ಕಿವಿಯನ್ನು ಹುರಿದುಂಬಿಸಿ ಕ್ಷಣಾರ್ಧದಲ್ಲಿ ದೊಂಬಿ ಎಬ್ಬಿಸಿ ಕೋಳಿಯ ಹಿಂದೆ ಓಡಿ ಈಚಲು ಬಯಲಿನಲ್ಲಿ ಮಾಯವಾದ. ನಾನ್ ಹೇಳಲಿಲ್ಲೇನೋ, ಅದೇ ದಯ್ಯದ ಕೋಳಿ, ನೋಡಿದ್ರ ಹ್ಯಾಕ್ ಕುಣಿದಾಡ್ತು ನಿಮ್ಮೆದುರು, ನಾನ್ ಹೇಳಿದ್ರೆ ಕುಡಿದು ತಲೆಗೇರಿತ್ತು ಅಂತ ನನಗೆ ಹೇಳಿದ್ರಲ್ಲ ಎಂದು ಹೇಳಿ ಮಾರ ಕುತ್ತಿಗೆ ಉದ್ಧ ಮಾಡಿಕೊಂಡು ಪ್ಯಾರಾನೂ ಕಿವಿಯೂ ಓಡಿ ಹೋದ ದಿಕ್ಕನ್ನೇ ನೋಡತೊಡಗಿದ. ಮಾರ ಹೇಳಿದ್ದು ನಿಜವೆನ್ನುವಂತೆ ಕೋಳಿ ವರ್ತಿಸಿತು. ದೆವ್ವ ಹಿಡಿದಂತೆಯೇ ನೆಲದ ಮೇಲೆ ಬಿದ್ದು ತಕಪಕ ಕುಣಿದಾಡಿದ್ದು ನೋಡಿದರೆ ಮಾರ ಹೇಳಿದ್ದರಲ್ಲಿ ಅಂತಹ ಉತ್ಪ್ರೇಕ್ಷೆಯೇನೂ ಇರಲಿಲ್ಲ. ಆದರೆ ಈ ಸಾರಿ ಪ್ಯಾರನ ಜೊತೆ ಕಿವಿಯೂ ಇದ್ದುದರಿಂದ ಹೋದ ಸಾರಿಯಂತೆ ಕೋಳಿ ಕೈಕೊಟ್ಟು ಓಡಿ ಹೋಗುವುದು ಸುಲಭವಿರಲಿಲ್ಲ. ಎದುರಿನ ದಿಣ್ಣೆಯ ಈಚಲು ಪೊದೆಗಳ ನಡುವೆ ಪ್ಯಾರಾನೂ ಕಿವಿಯೂ ಕೋಳಿಯನ್ನು ಹುಡುಕುತ್ತಿದ್ದುದು ಅವರು ಎಬ್ಬಿಸುತ್ತಿದ್ದ ಗಲಾಟೆಯಿಂದ ಗೊತ್ತಾಗುತ್ತಿತ್ತು. ಅವರ ಕೂಗಾಟ ಕೇಳಿದರೆ ಕೋಳಿ ಅವರ ಕೈಗೆ ಸಿಕ್ಕೇ ಬಿಟ್ಟಿದೆ ಎನ್ನುವಂತೆ ಭಾಸವಾಗುತ್ತಿತ್ತು. ಅಷ್ಟರಲ್ಲಿ ಅಲ್ಲಿಂದ ಕೋಳಿ ಬುರ್ರನೆ ನೆಲಬಿಟ್ಟು ಹಾರಿದ್ದು ದೂರದಲ್ಲಿದ್ದ ನಮಗೆ ಕಾಣಿಸಿತು. ಕೊಂಚ ದೂರದವರೆಗೆ ರೆಕ್ಕೆ ಬಡಿದು ಹಾರಿದ ಕೋಳಿ ಅನಂತರ ಸುಯ್ಯನೆ ತೇಲಾಡಿಕೊಂಡು ದೂರದ ಗದ್ದೆ ಬಯಲಿನಲ್ಲಿ ಇಳಿದು ಸರ್ವೇ ಸಾಮಾನ್ಯ ಕೋಳಿಯಂತೆ ಸರಿಯಾಗಿ ನಡೆದು ಪಕ್ಕದ ಪೊದೆಗಳೊಳಗೆ ನುಸುಳಿ ಮಾಯವಾಯಿತು. ಅದು ನಡೆದು ಹೋದ ರೀತಿಯಲ್ಲಿ ಅದಕ್ಕೆ ಏನೂ ಆಗಿರುವಂತೆ ಕಾಣಲಿಲ್ಲ.
ಕೊಂಚ ಹೊತ್ತಿನ ನಂತರ ಪ್ಯಾರಾ ಬಂದು ಹಾರಿದ ಕೋಳಿ ಎಲ್ಲಿ ಹೋಯ್ಕೆ ಎಂದು ಕೇಳಿದ. ಕಿವಿ ಇನ್ನೂ ಈಚಲು ಬಯಲಿನಲ್ಲಿ ಹುಡುಕುತ್ತಲೇ ಇಟ್ಟು. ನಾನು ಪ್ಯಾರನಿಗೆ ಕೋಳಿ ಗದ್ದೆ ಬಯಲಿನ ಕಡೆಗೆ ಹಾರಿ ಹೋಯ್ಕೆ, ಅದಕ್ಕೆ ಏನೂ ಆಗಿಲ್ಲವೆಂದು ಹೇಳಿದೆ. ಪ್ಯಾರನಿಗೆ ನಂಬಿಕೆಯೇ ಬರಲಿಲ್ಲ. ಅದು ಇನ್ನೇನು ತನ್ನ ಕೈಗೆ ಸಿಕ್ಕೇ ಬಿಟ್ಟಿರುವೆಂದರಲ್ಲಿ ಹೇಳಿ ಅದನ್ನು ಬಿಡುವುದೇ ಇಲ್ಲ ಎಂದು ಆಣೆ ಹಾಕುತ್ತಾ ಕಿವಿ ಕರೆದುಕೊಂಡು ದೂರದ ಗದ್ದೆಗಳ ಕಡೆಗೆ ಹೊರಟ. ಆ ಕೋಳಿಗೆ ಏನೂ ಆಗಿಲ್ಲವೆಂದು, ಅದನ್ನು ಬೆನ್ನಟ್ಟುವುದು ವ್ಯರ್ಥವೆಂದು ನಾನೆಷ್ಟು ಹೇಳಿದರೂ ನನ್ನ ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ಮಾತು ಮುಗಿಸುವುದರೊಳಗೆ ನಿರ್ಗಮಿಸಿದ. ಅಲ್ಲಿಗೆ ನಾವು ಹೊರಟ ಕೆಲಸ ಇವತ್ತು ಮುಗಿಯುವುದಿಲ್ಲವೆಂದು ನನಗೆ ಖಾತ್ರಿಯಾಯಿತು. ಪ್ಯಾರನ ಕೈಗೆ ಸಿಕ್ಕೇ ಬಿಟ್ಟಿತೆನ್ನುವಂತೆ ಹಲವು ಬಾರಿ ಕೋಳಿ ಓಡಿದ್ದರಿಂದ ಅವನ ತಲೆ ಕೆಟ್ಟು ಹೋಗಿತ್ತು. ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಅವನು. ಅದು ದಯ್ಯದ ಕೋಳಿ, ಇವನ ತಗೊಂಡು ಹೋಗಿ ಯಾವುದಾದ್ರೂ ಹಾಳು ಬಾವಿಗೆ ಹಾಕದಿದ್ರೆ ಕೇಳಿ ಎಂದು ಮಾರ ಗದ್ದೆ ಕಡೆಗೆ ಓಡುತ್ತಿದ್ದ ಪ್ಯಾರನನ್ನು ನೋಡಿ ಗೊಣಗಿದ. ಪ್ಯಾರನೂ ಕಿವಿಯೂ ಹುಡುಕಿ ಹುಡುಕಿ ಸುಸ್ತಾಗಿ ತಮ್ಮ ತೆವಲೆಲ್ಲ ತೀರಿದ ಮೇಲೆ ಬಂದರು. ಅವರು ಬರುವ ವೇಳೆಗಾಗಲೇ ಗಂಟೆ 1 ಬಂದ ಕೆಲಸ ಹಾಳು ಮಾಡಿ ಕೋಳಿ ಹಿಡಿಯಲು ಹೋಗಿದ್ದೀಯಾ ಎಂದು ಅವನಿಗೆ ಬೈದೆ. ಎಷ್ಟು ಬೈದರೂ ಕೋಳಿ ಇನ್ನೇನು ನಮ್ಮ ಕೈಗೆ ಸಿಕ್ಕೇ ಬಿಟ್ಟಿತು ಎಂದು ಹೊಟ್ಟೆ ಉರಿದುಕೊಳ್ಳುತ್ತಾ ಹೇಳುವುದನ್ನು ಅವನು ಬಿಡಲೇ ಇಲ್ಲ. ಜೇನುಹುಳುಗಳನ್ನು ಪೆಟ್ಟಿಗೆ ಒಳಗೆ ಕೂಡಿ ಪೆಟ್ಟಿಗೆಯನ್ನು ಹುತ್ತದ ಬಳಿಯೇ ಬಿಟ್ಟೆವು. ಹೂವನ್ನರಸಿ ಹೋಗಿದ್ದ ಜೇನುಹುಳುಗಳೆಲ್ಲ ಹಿಂದಿರುಗಿ ಬಂದ ಮೇಲೆ ಸಂಜೆಯ ಅನಂತರ ಪೆಟ್ಟಿಗೆಯನ್ನು ತೋಟಕ್ಕೆ ಸಾಗಿಸೋಣೆಂದು ತೀರ್ಮಾನಿಸಿ ಹಿಂದಿರುಗಿ ಬಂದೆವು. ಸಂಜೆ ಪೆಟ್ಟಿಗೆ ತರಲು ಮಾರನೂ ಪ್ಯಾರನೂ ಹೋದಾಗ ಮತ್ತೆ ಅದೇ ಜಾಗದಲ್ಲಿ ಕೋಳಿ ಅದೇ ರೀತಿ ವರ್ತಿಸಿತೆಂದು ಪ್ಯಾರ ಹೇಳಿದ. ಆದರೆ ಈ ಬಾರಿ ಮಾರ ಅದು ದೆವ್ವದ ಕೋಳಿ ಎಂದು ವಿವರಣೆ ಕೊಟ್ಟಿದ್ದರಿಂದ ಪ್ಯಾರ ಬೆಳಿಗ್ಗೆ ಮಾಡಿದಂತೆ ಅದನ್ನು ಬೆನ್ನಟ್ಟಲಿಲ್ಲ. ಮಾರ ಹೇಳಿದ್ದು ನಿಜವಾಗಿತ್ತು. ಕೋಳಿ ಹುಚ್ಚು ಹಿಡಿದಂತೆ ನಮ್ಮೆದುರು ವರ್ತಿಸಿತ್ತು. ಆದರೆ ಕಾಡು ಪ್ರಾಣಿಗಳಲ್ಲಿ ಮನೋವಿಕಲತೆ, ಹುಚ್ಚು ಅಪರೂಪ. ಏಕೆಂದರೆ ಆ ರೀತಿಯ ಚಿತ್ತವಿಕಾರಗಳಿರುವ ಯಾವುದೇ ಜೀವಿಯೂ ಕಾಡಿನಲ್ಲಿ ಬದುಕಿ ಉಳಿಯುವುದು ಅಸಾಧ್ಯ. ಕೋಳಿಯ ಆ ರೀತಿಯ ವರ್ತನೆಗೆ ಬೇರೇನೋ ಕಾರಣವಿರಲೇಬೇಕೆಂದು ಆಳವಾಗಿ ಯೋಚಿಸಿದೆ. ನನಗೆ ಕೂಡಲೇ ಕರಾರುವಾಕ್ಕಾದುದು ಏನೂ ಹೊಳೆಯಲಿಲ್ಲ. ಆದರೂ ಅದರ ಈ ವರ್ತನೆಗೆ ಅದರ ಮೊಟ್ಟೆ ಮರಿಗಳಿಗೆ ಯಾವುದೋ ರೀತಿಯಿಂದ ಸಂಬಂಧಿಸಿರಬಹುದೆಂದು ಅಸ್ಪಷ್ಟವಾಗಿ ಅನ್ನಿಸಿತು. ಕಾಜಾಣ ಮೊದಲಾದ ಹಕ್ಕಿಗಳು ಅದರ ಗೂಡುಗಳ ಹತ್ತಿರ ಹೋದರೆ ರೋಷಾವೇಶದಿಂದ ಬಂದು ಕೊಕ್ಕಿನಿಂದ ಕುಕ್ಕಿ ಉಗುರಿನಿಂದ ಪರಚುತ್ತವೆ. ಆ ಹಕ್ಕಿಗಳು ಎಷ್ಟೊಂದು ಆಕ್ರಮಣಶೀಲವೆಂದರೆ ಬೇರೆ ಹಕ್ಕಿಗಳು ಇದರ ಉಪಯೋಗ ಅರಿತು ಅವುಗಳ ಗೂಡುಗಳ ಪಕ್ಕದಲ್ಲಿಯೇ ತಮ್ಮ ಗೂಡುಗಳನ್ನು ಕಟ್ಟುತ್ತವೆ. ಅಲ್ಲಿ ಸುತ್ತಮುತ್ತ ಯಾವುದೇ ಅಪಾಯಕಾರಿ ಪ್ರಾಣಿ ಸುಳಿದರೂ ಕಾಜಾಣ ಅವುಗಳನ್ನು ಬೆನ್ನಟ್ಟಿ ಓಡಿಸುತ್ತವೆ. ಕಾಜಾಣಗಳು ತಮ್ಮ ಗೂಡುಗಳ ಹತ್ತಿರ ಸುಳಿದ ಕಾಗೆ, ಹದ್ದುಗಳನ್ನು ಮೈಲುಗಟ್ಟಲೆ ದೂರದವರೆಗೆ ಓಡಿಸಿಕೊಂಡು ಹೋಗಿದ್ದನ್ನು ನೋಡಿದ್ದೇನೆ. ಮೊಟ್ಟೆಗಳಾಗಲಿ ಮರಿಗಳಾಗಲಿ ಇದ್ದಾಗ ಅನೇಕ ಹಕ್ಕಿಗಳು ಜೀವದ ಹಂಗು ತೊರೆದು ಹೋರಾಡುತ್ತವೆ. ನಾನು ಮಾರನೇ ದಿನ ಬೆಳಿಗ್ಗೆ ಎದ್ದು ಈಚಲು ಹರದ ನಡುವಿನ ಸ್ಮಶಾನದ ಬಳಿಗೆ ಒಬ್ಬನೇ ಹೋದೆ. ಕೋಳಿ ಒಂದೇ ಜಾಗದಲ್ಲಿ ಮತ್ತೆ ಮತ್ತೆ ಕಂಡಿದ್ದು ಮತ್ತು ಒಂದೇ ರೀತಿ ವರ್ತಿಸಿದ್ದು ನನಗೆ ತೀವ್ರವಾದ ಅನುಮಾನ, ಕುತೂಹಲಗಳನ್ನು ಉಂಟುಮಾಡಿತ್ತು. ಆದರೂ ಕೋಳಿ ಮತ್ತೆ ನನಗೆ ಹಳೇ ಜಾಗದಲ್ಲೇ ಕಾಣಸಿಗುತ್ತದೆಂದು ನಂಬಿಕೆ ಇರಲಿಲ್ಲ. ಸ್ಮಶಾನದ ಬಳಿ ಕೆಲವು ಹೆಜ್ಜೆ ಮುನ್ನಡೆದಿದ್ದೆ. ನನ್ನೆದುರಿಗಿದ್ದ ಪುಟ್ಟ ಬಯಲಿಗೆ ಕಾಡು ಕೋಳಿಯೊಂದು ನುಗ್ಗಿ ಬಂದು ಬಿದ್ದು ಉರುಳಾಡಿ ಇನ್ನೇನು ಪ್ರಾಣ ಹೋಗಲಿದೆ ಎನ್ನುವಂತೆ ಅಭಿನಯಿಸುತ್ತಾ ನನ್ನ ಗಮನ ಸೆಳೆಯಲು ಯತ್ನಿಸಿತು. ಆದರೆ ನಾನು ನಿಂತಿದ್ದೆ. ಅದನ್ನು ಹಿಡಿಯಲು ನಾನು ಬೆನ್ನಟ್ಟಬಹುದೆಂಬ ನಿರೀಕ್ಷೆಯಲ್ಲಿದ್ದ ಕೋಳಿಗೆ ಏನು ಮಾಡಬೇಕೆಂದು ತೋರದೆ ಎದ್ದು ನಿಂತು ಅತ್ತಿತ್ತ ನೋಡಿತು. ಅನಂತರ ತೂರಾಡುವಂತೆ ನಟಿಸುತ್ತಾ ಪೊದಗಳೆಡೆ ಓಡಿತು. ಆಗಲೂ ನಾನು ನಿಂತಿರುವುದನ್ನು ಕಂಡು ಮತ್ತೆ ಹಿಂದಿರುಗಿ ಬಂದು ನನ್ನೆದುರಿಗೆ 1-2 ಕ್ಷಣ ಬಿದ್ದು ಒದ್ದಾಡಿತು. ಈ ಸಾರಿಯಂತೂ ಈ ಕೋಳಿಯದ್ದು ಉದ್ದೇಶಪೂರ್ವಕ ನಟನೆ ಎನ್ನುವುದು ಸರ್ವಸ್ಪಷ್ಟವಾಗಿ ಗೊತ್ತಾಗುತ್ತಿತ್ತು. ಅದರ ಅಭಿನಯಕ್ಕೆ ನನ್ನಿಂದ ಯಾವುದೇ ಪ್ರತಿಕ್ರಿಯೆ ಬರದುದನ್ನು ನೋಡಿ ದಿಗ್ಭ್ರಮೆಯೆಂದೆಂಬಂತೆ ಕೋಳಿ ಹಾರಿ ಗದ್ದೆಗಳ ಕಡೆಗೆ ಹೋಯಿತು. ಅದು ಅಲ್ಲಿಗೆ ಬಂದ ದಿಕ್ಕಿನಲ್ಲಿದ್ದ ಪೊದೆಗಳನ್ನೆಲ್ಲ ವಿವರವಾಗಿ ಹುಡುಕಿದೆ. ಒಣಗಿದ ಈಚಲು ಗರಿಗಳನ್ನೆಲ್ಲ ತಂದು ಒಟ್ಟಿ ಗೂಡು ಮಾಡಿ 13 ಮೊಟ್ಟೆಗಳನ್ನಿತ್ತಿತ್ತು ಆ ಕಾಡುಕೋಳಿ. ಅಲ್ಲಿಗೆ ಬಂದವರು ಆ ಮೊಟ್ಟೆಗಳನ್ನು ಕಂಡುಬಿಡುತ್ತಾರೆಂದು ದಿಕ್ಕು ತಪ್ಪಿಸಲೆಂದೇ ಆ ಕೋಳಿ ಅಲ್ಲಿ ಸುಳಿದವರೆದುರು ಈ ರೀತಿ ನಾಟಕವಾಡುತ್ತಿತ್ತು. ಪ್ಯಾರನೂ ಕಿವಿಯೂ ಅದನ್ನು ಬೆನ್ನಟ್ಟಿದಾಗ ಇನ್ನೇನು ಕೈಗೆ ಸಿಕ್ಕೇ ಬಿಡುವಂತೆ ನಟನೆ ಮಾಡಿ ಅವರನ್ನು ಸಾಕಷ್ಟು ದೂರ ಎಳೆದೊಯ್ದು ಅನಂತರ ಹಾರಿ ಪರಾರಿಯಾಗಿತ್ತು. ಪಕ್ಷಿಗಳ, ಪ್ರಾಣಿಗಳ ಈ ತಂತ್ರ ನನಗೆ ಗೊತ್ತಾದ ಮೇಲೆ ನಾನು ಪಕ್ಷಿಗಳು ಈ ರೀತಿ ವರ್ತಿಸಿದಾಗೆಲ್ಲ ಸುತ್ತಮುತ್ತ ಗಮನವಿಟ್ಟು ಹುಡುಕಿ ಅವುಗಳ ಮೊಟ್ಟೆಗಳನ್ನೋ ಪೊದೆಗಳ ಸಂದುಗಳಲ್ಲಿ ಕೂರಿಸಿದ್ದ ಮರಿಗಳನ್ನೋ ಪತ್ತೆ ಮಾಡಿದ್ದೇನೆ. ಇವುಗಳಲ್ಲಿ ನಾನು ಏಲಕ್ಕಿ ಹನಾಲ್ನಲ್ಲಿ ಪತ್ತೆ ಮಾಡಿದ ಸೈಡರ್ ಹಂಟರ್ ಹಕ್ಕಿ ಗೂಡು ಸಹ ಒಂದು.
ಬಾಳೆಗುಬ್ಬಿ ಅಥವಾ ಸೈಡರ್ ಹಂಟರ್ ಹಕ್ಕಿ ಜೋಡಿಗಳೆರಡು ಒಮ್ಮೆ ನನ್ನೆದುರಿಗೆ ಮರದ ಮೇಲಿಂದ ಗಾಯಗೊಂಡು ಬಿದ್ದಂತೆ ಬಿದ್ದು ನೆಲದ ಮೇಲೆ ಒದ್ದಾಡಿದವು. ಅವು ಹಾಗೆ ಒದ್ದಾಡಿದ್ದು ನೋಡಿದನೇ ವಿನಃ ಇಡೀ ಒಂದು ದಿನವೆಲ್ಲ ಹುಡುಕಿದರೂ ಅವುಗಳ ಗೂಡು ಮಾತ್ರ ನನಗೆ ಪತ್ತೆ ಮಾಡಲಾಗಲಿಲ್ಲ. ಕೊನೆಗೆ ಸಂಜೆ ಮನೆಗೆ ಬಂದು ಸಲೀಂ ಹಾಲಿಯವರ ಪುಸ್ತಕ ತೆಗೆದು ನೋಡಿದೆ. ಆದರೆ ಈ ಬಾಳೆಗುಬ್ಬಿ ಪಕ್ಷಿಗಳು ಬಾಳೆಗಿಡದ ಎಲೆಗಳ ಅಡಗಿಲೆ ಅವಕ್ಕೆ ಅಂಟಿಕೊಂಡಂತೆ ಜೇಡರ ಬಲೆಗಳಿಂದ ಗೂಡು ಕಟ್ಟುತ್ತವೆ ಎಂದು ವಿವರಿಸಿತ್ತು. ಇದೊಂದು ಸಣ್ಣ ಸೂಚನೆ ನನಗೆ ಮಾರನೇ ದಿನ ಗೂಡು ಪತ್ತೆ ಮಾಡಲು ತುಂಬಾ ಸಹಾಯ ಮಾಡಿತು. ಏಲಕ್ಕಿ ಹನಾಲ್ನಲ್ಲಿ ಬಾಳೆಗಿಡಗಳು ಯಾವುವೂ ಇರಲಿಲ್ಲ. ಆದರೆ ಬಾಳೆ ಜಾತಿಗೆ ಸೇರಿದ ಪರ್ವತ ಬಾಳೆಗಿಡದ ಚಿಕ್ಕ ಸಸಿಯೊಂದು ಹಳ್ಳದ ಪಕ್ಕದಲ್ಲಿ ಬೆಳೆದಿತ್ತು. ದೂರದಿಂದ ಇರಲಿ, ಅದರ ಹತ್ತಿರ ಹೋದರೂ ಆ ಗಿಡದಲ್ಲಿ ಹಕ್ಕಿ ಗೂಡಿರುವುದರ ಯಾವುದೇ ಕುರುಹು ಕಾಡಲಿಲ್ಲ. ಆದರೆ ನಾನು ಆ ಗಿಡದ ಹತ್ತಿರ ಹೋದ ಹಾಗೆ ಹಕ್ಕಿಗಳ ಕೂಗಾಟವು ಅವುಗಳು ನೆಲದ ಮೇಲೆ ಬಿದ್ದು ಒದ್ದಾಡುವುದು ಅತಿಯಾಯಿತು. ಸಲೀಂ ಆಲಿಯವರ ಪುಸ್ತಕದಿಂದ ನನಗೆ ಸೂಚನೆ ಸಿಗದಿದ್ರೆ ನನಗೆ ಅವುಗಳ ಗೂಡುಗಳನ್ನು ಪತ್ತೆ ಮಾಡಲು ಖಂಡಿತ ಸಾಧ್ಯವಾಗಲಿಲ್ಲ. ಪರ್ವತಬಾಳೆ ಎಲೆಯ ತಳಭಾಗದಲ್ಲಿ ಎಲೆಗೆ ಅಂಟಿಸಿದಂತೆ ಜೇಡರ ಬಲೆಗಳಿಂದ ಹೊಲಿದು ಹಕ್ಕಿಗಳು ಗೂಡು ಕಟ್ಟಿದ್ದವು. ತಲೆ ಮೇಲೆ ಅರಚಾಡುತ್ತಿದ್ದ ಹಕ್ಕಿಗಳಿಗೆ ಸಮಾಧಾನವಾದರೆ ಸಾಕು ಎಂದು ನಾನು ಆದಷ್ಟು ಬೇಗ ದೂರ ಬಂದೆ. ಕೋಳಿ ಕುಣಿದಾಡಿದ್ದನ್ನು ನೋಡಿ ಕೋಳಿಗೆ ದೆವ್ವ ಹಿಡಿದಿದೆ ಎಂದು ಮಾರ ತೀರ್ಮಾನಿಸಿದಂತೆಯೇ ಮೊಲ ತಿರುಗಿಬಿದ್ದದ್ದನ್ನು ನೋಡಿ ವಿದ್ಯಾರಣ್ಯರು ಇದು ಗಂಡು ಮೆಟ್ಟಿನ ನೆಲ ಎಂದು ತೀರ್ಮಾನಿಸಿದರೋ ಏನೋ. ಕೊಂಚ ತಾಳ್ಮೆಯಿಂದ ಹುಡುಕಿ ನೋಡಿದ್ರೆ ಮೊಲ ತಿರುಗಿಬಿದ್ದಿದ್ದಕ್ಕೆ ಬೇರೇನಾದರೂ ಕಾರಣ ಕಂಡುಬರುತ್ತಿತ್ತು ಎಂದು ನನಗೆ ಅನ್ನಿಸುತ್ತದೆ. ಪ್ರತಿ ಬೇಸಿಗೆಯಲ್ಲೂ ನಮ್ಮ ಮನೆಯ ಬಳಿ ನಮಗೆ ಹಾವಿನ ಕಾಟ ಇದ್ದಿದ್ದೆ. ಅವೇನೋ ಮನೆಯ ಇಲಿಗಳನ್ನು ಹಿಡಿಯಲು ಬರುತ್ತಿದ್ದವೋ ಕಪ್ಪೆಗಳನ್ನು ಹಿಡಿಯಲು ಬರುತ್ತಿದ್ದವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಲ್ಲಿಯವರೆಗೂ ಕಣ್ಣಿಗೆ ಕಾಣದಿದ್ದವು ಮಧ್ಯಾಹ್ನದ ಬಿಸಿಲಿನಲ್ಲಿ ಬೇಸಿಗೆಯಲ್ಲಿ ಕಾಣುತ್ತಿದ್ದವು. ಹಾವಿನ ಹೊಳೆಯುವ ಮೈ, ಅದರ ಹೆಡೆ ಇತ್ಯಾದಿಗಳನ್ನು ಪ್ರಶಂಸಿಸಿ ಸುಂದರವೆಂದು ಹೊಗಳುವವರೂ ಇದ್ದಾರೆ. ಆದರೆ ಹರಿಯುವ ಉದ್ದನೆಯ ದಾರಗಳಂತಿರುವ ತಣ್ಣನೆ ರಕ್ತದ ಈ ಅಪಾಯಕಾರಿ ಪ್ರಾಣಿಗಳನ್ನು ಕಂಡರೆ ನನಗೆ ಮೈ ಜುಮ್ಮೆನ್ನುತ್ತದೆ. ಎಲ್ಲೋ ಅವಿತಿದ್ದು ಅಮಾಯಕರನ್ನು ಕುಟುಕಿ ಸಾಯಿಸಿಬಿಡುವ ಈ ಹಾವುಗಳನ್ನು ಸುಂದರವೆಂದು ಹೊಗಳುವುದು ನನ್ನಿಂದಂತೂ ಅಸಾಧ್ಯ. ಮನೆ ಹತ್ತಿರ ಸುಳಿದ ಯಾವುದೇ ಹಾವನ್ನು ನಾನು ದೊಣ್ಣೆ ತಗೊಂಡು ಚೆಚ್ಚಿ ಹಾಕುತ್ತೇನೆ. ಒಂದು ಬೇಸಿಗೆಯಲ್ಲಿ ಮಾತ್ರ ಹಾವೊಂದು ಇಡೀ ತೋಟದ ಜನರನ್ನೆಲ್ಲ ದಿಗಿಲಿಕ್ಕಿಸಿತು. ಹಾವುಗಳನ್ನು ಓಡಿಸಿಯೋ ಸಾಯಿಸಿಯೋ ಮರೆತು ಬಿಡುತ್ತಿದ್ದ ನಾನು ಸಹ ಚಿಂತಾಕ್ರಾಂತನಾಗುವಂತೆ ಮಾಡಿತು. ಎಲ್ಲರಿಗೂ ಕಳವಳ ಉಂಟು ಮಾಡಿ ಈ ಹಾವು ಭೀತಿಯ ನೆರಳಿನಲ್ಲಿ ತತ್ತರಿಸುವಂತೆ ಮಾಡಿದ್ದಕ್ಕೆ ಇದರ ಹಿನ್ನೆಲೆಯಲ್ಲಿ ಸಂಭವಿಸಿದ ಕೆಲವು ಘಟನೆಗಳು ಕಾರಣ. ಒಂದು ಹಾವಿಗೆ ಏಕೆ ಇಷ್ಟೊಂದು ಹೆದರಬೇಕಾಯಿತೆಂದು ಅದನ್ನು ತಿಳಿದ ಹೊರತು ನಿಮಗೆ ಅರ್ಥವಾಗುವುದಿಲ್ಲ. ಕಾಳಪ್ಪನ ಮನೆಗೆ ಕೋಬ್ರಾ ಬಂದಿದೆಯಂತೆ. ಇವತ್ತವರು ಕೋಬ್ರಾ ಪೂಜೆ ಮಾಡುತ್ತಾರಂತೆ. ನಾವು ಹೋಗುತ್ತಾ ಇದ್ದೇವೆ ಎಂದು ನಮ್ಮ ತೋಟದ ಮೇಸ್ತ್ರಿ ಅವನ ಮಕ್ಕಳು ಸೊಸೆಯರನ್ನೆಲ್ಲ ಕರೆದುಕೊಂಡು ಮಧ್ಯಾಹ್ನದ ಮೇಲೆ ರಜೆ ಮಾಡಿ ಹೋದ. ಕಾಳಪ್ಪ ಈಚೆಗಷ್ಟೇ ಬೊಂಬಾಯಿಯಿಂದ ಹಿಂದಿರುಗಿದ್ದ. ಮಲೆನಾಡಿನ ಯಾವುದೋ ಕೊಂಪೆಹಳ್ಳಿಯಿಂದ ಬೊಂಬಾಯಿಗೆ ಕಾಳಪ್ಪ ಹೋಗಿ ಕೆಲಸದಲ್ಲಿದ್ದುದು ದೊಡ್ಡ ಸಂಗತಿಯಾಗಿತ್ತು. ಕಾಳಪ್ಪನ ತಂದೆ ಭೈರಪ್ಪನನ್ನು ಯಾರಿಗೆ ಪರಿಚಯಿಸಿದರೋ ಅವನ ಮಗ ಬೊಂಬಾಯಿಯೇನಿ ಕೆಲಸಕ್ಕಿದ್ದಾನೆಂಬ ಸಂಗತಿಯನ್ನು ಪ್ರಸ್ತಾಪಿಸದೆ ಬಿಡುತ್ತಿರಲಿಲ್ಲ. ಆದ್ದರಿಂದ ಕಾಳಪ್ಪ ಊರಿಗೆ ಬರುವುದಕ್ಕೆ ಮೊದಲೇ ಅವನ ವಿಷಯ ನನಗೆ ಗೊತ್ತಿತ್ತು. ಆದರೆ ಅವನನ್ನು ನೋಡಿರಲಿಲ್ಲ. ಒಮ್ಮೆ ಜನ್ನಾಪುರಕ್ಕೆ ನಡೆದು ಹೋಗುತ್ತಿರಬೇಕಾದರೆ ಯಾರೋ ಒಬ್ಬಾತ ಟ್ಯಾಕ್ಸಿ ಡ್ರೈವರುಗಳು ಹಾಕಿಕೊಳ್ಳುವ ಹ್ಯಾಟು, ಚರ್ಮದ ಜರ್ಕಿನ್ ಕೋಟು, ಜೀನ್ಸ್ ಪ್ಯಾಂಟು, ಬಿಸಿಲು ಕನ್ನಡಕ ಎಲ್ಲ ಧರಿಸಿ ಎತ್ತಿನ ಗಾಡಿ ಹೊಡೆದುಕೊಂಡು ಬರುತ್ತಿದ್ದ. ಅಸಾಧ್ಯ ಬೇಸಿಗೆಯ ಸೆಕೆಯಲ್ಲಿ ಈ ತೊಗಲಿನ ಉಡುಪುಗಳನ್ನು ಧರಿಸಿ ಗಾಡಿ ಹೊಡೆದುಕೊಂಡು ಬರುತ್ತಿರುವ ಈತನನ್ನು ನೋಡಿ ನನಗೆ ಅಚ್ಚರಿಯಾಯಿತು. ಗಾಡಿ ನನ್ನ ಹತ್ತಿರಕ್ಕೆ ಬಂದುದೇ ತಡ ಮೂಗುದಾರ ಜಗ್ಗಿ ಗಾಡಿ ನಿಲ್ಲಿಸಿದ ಆತ ಚಂಗನೆ ಗಾಡಿಯಿಂದ ಕೆಳಗಿ ನೆಗೆದು ಒಂದು ಮಿಲಿಟರಿ ಸೆಲ್ಯೂಟ್ ಹೊಡೆದ. ತೆಳ್ಳಗೆ ಬಿಳಿಚುಕೊಂಡು ಕೀಚಲು ದನಿಯಲ್ಲಿ ಮಾತನಾಡುತ್ತಿದ್ದ ಇವನು ಯಾರೆಂದು ನನಗೆ ಗೊತ್ತಾಗಲಿಲ್ಲ. ಗಾಡಿ ಹೊಡೆಯುತ್ತಿದ್ದಾತ ತಾನೇ ಬೊಂಬಾಯಿಯಲ್ಲಿ ಕೆಲಸಕ್ಕಿರುವ ಕಾಳಪ್ಪ ಎಂದು ಹೇಳಿದ. ಬೊಂಬಾಯಿಯ ಸಂಸ್ಕೃತಿಯನ್ನು ಈ ಕಗ್ಗಾಡಿನ ಹಳ್ಳಿಯವರಿಗೆ ಸರಿಯಾಗಿ ಮನವರಿಕೆ ಮಾಡಿಕೊಡಲೆಂದೇ ಬಿರುಬೇಸಿಗೆಯಲ್ಲೂ ಅಲ್ಲಿಂದ ತಂದ ಚರ್ಮದ ಉಡುಪುಗಳನ್ನು, ಕಪ್ಪು ಕನ್ನಡಕವನ್ನು ಹಾಕಿಕೊಂಡು ಅವನು ಗಾಡಿ ಹೊಡೆಯುತ್ತಿದ್ದುದು. ಅವನು ತನ್ನ ಪರಿಚಯವನ್ನೆಲ್ಲ ಹೇಳಿಕೊಂಡ ಮೇಲೆ ನಾನು ಕುತೂಹಲದಿಂದ ಬೊಂಬಾಯಿಯಲ್ಲಿ ಯಾವ ಕೆಲಸದಲ್ಲಿದ್ದೀಯಾ ಎಂದು ಕೇಳಿದೆ. ಅಲ್ಲಿನ ಒಂದು ಕ್ಲಬ್ಬಿನಲ್ಲಿ ತಾನು ಬಾಲ್ ಬಾಯ್ ಆಗಿದ್ದೇನೆ ಎಂದು ಹೇಳಿದ. ಅದೆಂಥ ಕೆಲಸ ಎಂದು ಕೇಳಿದಕ್ಕೆ ಟೆನ್ನಿಸ್ ಆಡುವಾಗ ಕೋರ್ಟಿನಿಂದ ಹೊರಹೋಗುವ ಚೆಂಡುಗಳನ್ನು ಹೆರಕಿ ಆಟಗಾರರಿಗೆ ತಂದುಕೊಡುವ ಕೆಲಸ ಎಂದು ಹೇಳಿದ. ಅವನ ಟಿವಿಯಿಂದ ಯಾವುದೋ ಸುಮಾರಾದ ಕೆಲಸದಲ್ಲಿರಬಹುದೆಂದು ಊಹಿಸಿದ್ದ ನನಗೆ ಈ ವಿವರಣೆಯಿಂದ ಕೊಂಚ ನಿರಾಸೆಯಾಯಿತು. ಇಲ್ಲಿ ನಿಮ್ಮ ತಂದೆಗೆ ಸ್ವಂತ ಗದ್ದೆಗಳಿರಬೇಕಾದರೆ ಅದು ನೋಡಿಕೊಂಡಿರುವುದನ್ನು ಬಿಟ್ಟು ಇದ್ಯಾವ ಮಹಾ ಕೆಲಸಕ್ಕೆ ಬಾಲ್ ಬಾಯ್ ಕೆಲಸಕ್ಕೆ ಹೋಗಿದ್ದೀಯಾ ಎಂದು ಕೇಳಿದೆ.
ಅವನ ಕೆಲಸದ ಬಗ್ಗೆ ನನಗೆ ಅಂಥ ಸದಭಿಪ್ರಾಯ ಇಲ್ಲದಿದ್ದದ್ದನ್ನು ನೋಡಿ ಕಾಳಪ್ಪನಿಗೂ ಅಭಿಮಾನ ಭಂಗವಾಗಿರಬೇಕು. ಇಂಗ್ಲಿಷ್ ಹೆಸರು ಹೇಳಿ ಹಳ್ಳಿಯವರ ಮೇಲೆ ಪರಿಣಾಮ ಮಾಡಲು ನನಗೆ ಸಾಧ್ಯವಿಲ್ಲ ಎಂದು ಅವನಿಗೆ ಅನ್ನಿಸಿದೆ. ಅದಕ್ಕಾಗಿ ಕೊಂಚ ಹೊತ್ತು ನಿಂತು ಅವನು ತನ್ನ ಬೊಂಬಾಯಿ ಕೆಲಸದ ಹಿರಿಮೆಯನ್ನು ವಿವರಿಸಿದ. ಕ್ಲಬ್ಬಿನ ಜವಾನಿಕೆ ಅಂತ ನೀವು ಉದಾಸೀನದಲ್ಲಿ ನೋಡಬೇಡಿ ಸಾರ್. ಎಂತೆಂಥ ದೊಡ್ಡ ದೊಡ್ಡ ಆಫೀಸರುಗಳೆಲ್ಲ ಅಲ್ಲಿ ಆಟಕ್ಕೆ ಬಜಾರೆ. ಪರಿಚಯ ಆಗ್ತಾರೆ ಗೊತ್ತಾ? ಚೀಫ್ ಮಿನಿಸ್ಟರು, ಡೆಪ್ಯೂಟಿ ಕಮಿಷನರು ಎಲ್ಲ ಬಂದು ಆಟ ಆಡ್ತಾರೆ. ಬಾಲ್ ಎತ್ತಿಕೊಟ್ಟಿದ್ದಕ್ಕೆ ತಗ ಹಿಡಿ ಅಂತ ಎಷ್ಟೋ ಸಾರಿ ನನಗೆ ಇನಾಮ್ ಕೊಟ್ಟಿದ್ದಾರೆ ಸಾರ್. ಇಲ್ಲಿ ಗದ್ದೆ ಮಾಡಿ ಮೈಕೈಯೆಲ್ಲ ಕೆಸರು ಮಾಡ್ಕೊಳ್ಳೋದಷ್ಟೇ. ಬೊಂಬಾಯಿಯಲ್ಲಿ ಬೀಡಾ ಮಾಡೋವನ ಇಷ್ಟಗಲ ಹರಿಬಾಣದಲ್ಲಿ ಬರುವ ಉತ್ಪತ್ತಿ ನಮ್ಮಪ್ಪನ 4 ಎಕರೆ ಗದ್ದೆಯಲ್ಲಿ ಬರುವುದಿಲ್ಲ. ಇಲ್ಲಿ ವರ್ಷ ಎಲ್ಲ ದುಡಿದ್ರೂ ಅಲ್ಲಿ ನನಗೆ 1 ತಿಂಗಳಿಗೆ ಸಿಗೋ ದುಡ್ಡು ಇಲ್ಲಿ ಸಿಗೋದಿಲ್ಲ ಎಂದ. ತಾನು ಕಲಿತಿರುವ ಹಿಂದಿ ಭಾಷೆ ತೋರಿಸಿಕೊಳ್ಳವೋ ಏನೋ ನಾನು ಯಾವ ಮಾತಾಡಿದರೂ ತಾರತಮ್ಯ ತೋರಿಸದೆ ಅಬ್ಬಾ ಎಂದು ಹೇಳಿ ತನ್ನ ಮಾತು ಆರಂಭಿಸುತ್ತಿದ್ದ. ನಮ್ಮಪ್ಪ ಗದ್ದೆಯಲ್ಲಿ ದುಡಿದು ನಮ್ಮಮ್ಮನಿಗೆ ಎಷ್ಟು ಸೀರೆ ತಂದು ಕೊಟ್ಟಿದ್ದಾನೆ ಕೇಳಿ. ನಾನು ಬರ ಬಕ್ಷೀಸ್ ದುಡ್ಡಿನಲ್ಲಿ ಸೀರೆ ತಂದು ಕೊಟ್ರೆ ಉಂಟು, ಇಲ್ಲದಿದ್ರೆ ಇಲ್ಲ. ಯಾಕೆ ಬೆಳಿಬೇಕು ಈ ಬ್ಲಡಿ ಭತ್ತ ಎಂದು ಭತ್ತಕ್ಕೆ ಉಗುದ. ತೆಳ್ಳಗೆ ಬಿಳಿಚುಕೊಂಡಿದ್ದ ಇವನು ಹಳ್ಳಿಯಲ್ಲಿ ವ್ಯವಸಾಯದ ಕಷ್ಟಜೀವನಕ್ಕೆ ಒಗ್ಗಲಾರ ಎನ್ನಿಸಿತು. ಆದರೆ ಫುಟ್ಸ್ ತಿಂದು ಮಿಲ್ಕ್ ಕುಡಿದ ಇವನು ಯಾಕೆ ಬ್ಲಡಿ ಭತ್ತ ತಿಂದ ಹಳ್ಳಿಯವರಿಗಿಂತ ದುರ್ಬಲನಾಗಿದ್ದಾನೆ ಎಂದು ಯೋಚಿಸಿದೆ. ಕಾಳಪ್ಪ ಮಾತು ಮುಗಿಸಿ ಮತ್ತೊಂದು ಸಲ್ಯೂಟ್ ಹೊಡೆದು ಗಾಡಿ ಮೇಲೆ ನೆಗೆದು ಎತ್ತಿನ ಬಾಲ ತಿರುಪುತ್ತಾ ಗಾಡಿ ಹೊಡೆದುಕೊಂಡು ಮುಂದೆ ಹೋದ. ಕಾಳಪ್ಪನ ಮನೆಗೆ ಕೋಬ್ರಾ ಬಂದಿದೆ ಎಂದು ಹೇಳಿದಾಗ ಕೋಬ್ರಾ ಎನ್ನುವುದು ಒಂದು ಪಂಜುರ್ಲಿ ಜೆಟ್ಟಿಗ ಹಾಗಿದ್ದು ದೆವ್ವದ ಹೆಸರೇನೋ ಎಂದು ಊಹಿಸಿದೆ. ಊರಿನಲ್ಲಿ ಯಾರ ಮನೆಯಲ್ಲಾದರೂ ಆದೀಗ ಮನುಷ್ಯರ ಮೇಲೆ ದೆವ್ವ ದೇವರುಗಳು ಬರುತ್ತಿದ್ದವು. ಇದು ಹಾಗೆ ಎಂದು ತಿಳಿದಿದ್ದೆ. ಆದರೆ ನಾಗರಹಾವಿಗೆ ಕೋಬ್ರಾ ಎಂದು ಹೇಳಿದ್ದು. ಅವನ ಮನೆಗೆ ನಾಗರಹಾವು ಬಂದಿದ್ದರಿಂದ ಅವನು ನಾಗರ ಪೂಜೆ ಮಾಡಬೇಕು ಎಂದು ಭಟ್ಟರು ಹೇಳಿದರಂತೆ. ಅವೆಲ್ಲರೂ ನಮ್ಮ ತೋಟದ ಬೇಲಿ ಪಕ್ಕ ಇದ್ದ ಹುತ್ತಕ್ಕೆ ಅರಿಶಿನ ಕುಂಕುಮ ಬಳದಿ ಹತ್ತಿಯ ಹಾರ ಮಾಡಿ ಸುತ್ತಿ ಹುತ್ತದ ಬಾಯೊಳಗೆ ಹಾಲು ಹುಯ್ದು ಪೂಜೆ ಮಾಡಿದರು. ಮನುಷ್ಯರಿಗೆ ಹೊಸ ವಿಲಕ್ಷಣ ಪದಗಳ ಬಗ್ಗೆ ವಿಚಿತ್ರ ವ್ಯಾಮೋಹ ಇರುತ್ತೆ. ಸರ್ಪ, ನಾಗರಹಾವು ಎಂದೆಲ್ಲ ಹಾವನ್ನು ಕರೆಯುತ್ತಿದ್ದ ಬಹುಪಾಲು ಹಳ್ಳಿಗರು ಕಾಳಪ್ಪನ ದೆಸೆಯಿಂದ ಹಾವಿಗೆ ಕೋಬ್ರಾ ಎಂದು ಕರೆಯಲು ಶುರು ಮಾಡಿದರು. ನಾಗರ ಪೂಜೆ ಕೋಬ್ರಾ ಪೂಜೆ ಆಯಿತು. ನಾಗರ ಕಲ್ಲು ಕೋಬ್ರಾ ಕಲ್ಲು ಆಯಿತು. ಕೆಲವೇ ದಿನದೊಳಗೆ ಬೊಂಬಾಯಿಗೆ ಹಿಂದಿರುಗುತ್ತೇನೆ ಎಂದು ಹೇಳಿದ ಕಾಳಪ್ಪ ಮತ್ತೆ ಹಿಂದಿರುಗಲು ಆಗಲೇ ಇಲ್ಲ. ಕೋಬ್ರಾ ಪೂಜೆ ಮಾಡಿದ ಕೆಲವು ದಿನದೊಳಗೆ ಕಾಳಪ್ಪನ ತಂದೆ ಭೈರಪ್ಪ ನಾಗರಹಾವು ಕಚ್ಚಿ ಸತ್ತೇ ಹೋರ. ಮನೆಯೊಳಗೆ ತಿರುಗುತ್ತಿದ್ದ ಈ ವಿಷಸರ್ಪವನ್ನು ನಾಗರಹಾವು ಬ್ರಾಹ್ಮಣ ಅಂಟೆ, ಅದನ್ನು ಹೊಡೆಯಬಾರದು ಎಂದು ಹಾಗೇ ಬಿಟ್ಟಿದ್ದ. ಕಟ್ಟಿಗೆ ಸಂಧಿಯಲ್ಲಿ ಸೇರಿಕೊಂಡಿದ್ದ ಅದು ಭೈರಪ್ಪನನ್ನು ಕಚ್ಚಿ ಆಟ ಸತ್ತೇ ಹೋದ. ಕಾಳಪ್ಪನಿಗೆ ಮನೆ ಕಡೆ ನೋಡಿಕೊಳ್ಳಲು ಯಾರೂ ಇಲ್ಲದಿದ್ದರಿಂದ ಬೊಂಬಾಯಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಭೈರಪ್ಪ ಸಾಯುತ್ತಾ ಗದ್ದೆ ಕುಯಿಲಿನ ಸಮಯದಲ್ಲಿ ತಾನೊಂದು ನಾಗರಹಾವಿಗೆ ಕತ್ತಿ ತಾಗಿ ಪೆಟ್ಟು ಮಾಡಿದ್ದೇನೆ, ಅದೇ ದ್ವೇಷ ಸಾಧಿಸಲು ಮನೆಯೊಳಗೆ ಬಂದು ನನಗೆ ಕಚ್ಚಿದೆ ಎಂದು ಹೇಳಿದನಂತೆ. ಹಾವನ್ನು ಹೊಡೆಯಲು ಎಲ್ಲರೂ ಮನೆಯೆಲ್ಲ ಹುಡುಕಾಡಿದರು. ಹಾವು ಎಲ್ಲೂ ಕಾಣಲಿಲ್ಲ. ಅದು ತನ್ನ ಕೆಲಸ ಮುಗಿಸಿ ಅಂತರ್ಧಾನವಾಗಿತ್ತು. ಭೈರಪ್ಪನ ಈ ಕೊನೆಗಾಲದ ಹೇಳಿಕೆ ಮೇಸ್ತ್ರಿ ಕಿವಿ ಬಿದ್ದಿದ್ದೇ ನಮ್ಮ ತೋಟದಲ್ಲಿ ಭೀತಿಗ್ರಸ್ತ ವಾತಾವರಣ ಮೂಡಲು ಕಾರಣವಾಯಿತು. ತೋಟದಲ್ಲಿ ಜೇನುಗಳು ತಾವಾಗಿಯೇ ಬಂದು ಕೂರಿತಾವೆಂದು ಖಾಲಿ ಪೆಟ್ಟಿಗೆಗಳನ್ನು ಮರದಡಿ ತಂಪಾದ ಜಾಗಗಳಲ್ಲಿ ಅಲ್ಲಲ್ಲಿ ಇಟ್ಟಿರುತ್ತೇವೆ. ಅವುಗಳನ್ನು ಕಾಲಕಾಲಕ್ಕೆ ತೆಗೆದು ಅವುಗಳ ಒಳಗೆ ಸೇರಿಕೊಂಡಿರುವ ಹುಳುಹಪ್ಪಟೆ, ಇಲಿ, ಓತಿಕ್ಯಾತಗಳನ್ನು ಓಡಿಸಿ ಶುದ್ಧ ಮಾಡಿ ಇಡಬೇಕು. ಒಂದು ದಿನ ನಾನು ಠೀಕಪ್ಪ ಪೆಟ್ಟಿಗೆಯೊಂದನ್ನು ಶುದ್ಧಿ ಮಾಡಲು ಹೋದೆವು. ನಾನು ಜೇನುಪೆಟ್ಟಿಗೆಯ ಮುಚ್ಚಳ ತೆಗೆದ ಕೂಡಲೇ ಒಳಗಿನಿಂದ ದೊಡ್ಡ ನಾಗರಹಾವೊಂದು ನಿದ್ದೆ ಮಾಡುತ್ತಾ ಮಲಗಿದ್ದುದು ನಿದ್ರಾಭಂಗದ ಕೋಪದಿಂದ ಬುಸ್ಸೆಂದು ಬುಸುಗುಡುತ್ತಾ ಚಿಮ್ಮಿದಂತೆ ಹಿಡೆ ಎತ್ತಿತು. ನಾನು ಎರಡೂ ಕೈಯಲ್ಲೂ ಪೆಟ್ಟಿಗೆ ಮುಚ್ಚಳ ಎತ್ತಿ ಹಿಡಿದಿದ್ದರಿಂದ ಕೂಡಲೇ ಏನು ಮಾಡುವಂತಿರಲಿಲ್ಲ. ಠೀಕಪ್ಪ ಹಾವು ಹಾವು ಎಂದು ಕೂಗಿಕೊಂಡು ದೊಣ್ಣೆ ಹುಡುಕಾಡಿದ್ದನ್ನು ನೋಡಿ ತೋಟದಲ್ಲಿದ್ದ ಮೇಸ್ತ್ರಿಯು ದೊಣ್ಣೆ ತಗೊಂಡು ಓಡೋಡಿ ಬಂದ. ಠೀಕಪ್ಪ ಮೇಸ್ತ್ರಿ ಇಬ್ಬರೂ ಹೆದರಿಕೆ ಗಡಿಬಿಡಿ ಗಾಬರಿಗಳಲ್ಲಿ ಸಿಕ್ಕಾಪಟ್ಟೆ ದೊಣ್ಣೆ ಬಿಸಾಡುತ್ತಾ ಹಾವಿಗೆ ಓಡಿ ಹೋಗಲು ಅವಕಾಶ ಮಾಡಿಕೊಟ್ಟರು. ಅವರ ದೊಣ್ಣೆ ವರಸೆಯ ವೈಖರಿಯಿಂದ ಅಕ್ಕಪಕ್ಕದ ಕಾಫಿ ಗಿಡಗಳ ರೆಂಬೆಗಳು ಮುರಿದವೇ ಹೊರತು ಹಾವಿಗೆ ಪೆಟ್ಟು ತಾಗಲಿಲ್ಲ. ಆದರೂ ಇಬ್ಬರಲ್ಲಿ ಯಾರೋ ಒಬ್ಬರ ಕೋಲು ಆ ಹಾವಿಗೆ ಒಮ್ಮೆ ತಾಗಿರಬೇಕು. ಏಕೆಂದರೆ ಕಸಕಡ್ಡಿಗಳ ನಡುವೆ ನುಸುಳುತ್ತಿದ್ದ ಅದು ಕೋಪದಿಂದ ಒಮ್ಮೆ ಬುಸ್ಸೆಂದು ಹಿಂದಿರುಗಿ ಹೆಡೆಯೆತ್ತಿ ಹೆದರಿಸಿತು. ನಾನು ಪೆಟ್ಟಿಗೆ ಮುಚ್ಚಳ ಕೆಳಗಿಟ್ಟು ಕೋಲು ಹುಡುಕಿ ತೆಗೆದುಕೊಳ್ಳುವುದರೊಳಗೆ ಹಾವು ಪರಾರಿಯಾಗಿತ್ತು. ಜೇನು ಪೆಟ್ಟಿಗೆಯೊಳಗೆ ಹೋಗಲು ಹಾವಿನಷ್ಟು ದೊಡ್ಡ ಪ್ರಾಣಿಗೆ ಜಾಗವೇ ಇರಲಿಲ್ಲ. ಅದು ಹೇಗೆ ಯಾವ ಕಡೆಯಿಂದ ಒಳಗೆ ನುಸುಳಿಕೊಂಡಿತ್ತೋ ನನಗಂತೂ ಅರ್ಥವಾಗಲಿಲ್ಲ.
ಭೈರಪ್ಪ ಹಾವು ಕಚ್ಚಿ ಸತ್ತ ಕೆಲವು ದಿನಗಳ ತರುವಾಯ ಈ ನಾಗರ ಹಾವು ನಮ್ಮ ಮನೆಯ ಬಳಿ ಕಾಣಿಸಿಕೊಂಡಿತು. ಪೆಟ್ಟಿಗೆಯಲ್ಲಿ ಮಲಗಿದ್ದ ಹಾವು ಕೊಂಚ ಕಪ್ಪು ಬಣ್ಣ ಇದ್ದುದರಿಂದ ಈಗ ಮನೆಯ ಬಳಿ ಕಾಣಿಸಿಕೊಂಡಿರುವ ಹಾವೇ ಅಲ್ಲಿದ್ದಿದ್ದು ಎಂದು ಎಲ್ಲ ಊಹಿಸಿದರು. ಭೈರಪ್ಪ ಸಾಯುತ್ತಾ ಹಾವು ದ್ವೇಷ ತೀರಿಸಲು ಬಂದು ತನಗೆ ಕಚ್ಚಿದೆ ಎಂದು ಹೇಳಿದ್ದು ಮೇಸ್ತ್ರಿ ಮನಸ್ಸಿಗೆ ಬಂದು, ಈ ಕರಿಯ ಹಾವು ಈ ಸಾರಿ ನಮ್ಮಿಬ್ಬರನ್ನು ಕೊಲ್ಲುವುದರಲ್ಲಿ ಸಂಶಯವೇ ಇಲ್ಲ ಎಂದು ಚಿಂತಾಕ್ರಾಂತನಾಗಿ ಹೇಳಿದ. ಪ್ರತಿ ವರ್ಷ ಬೇಸಿಗೆಯಲ್ಲಿ ಈ ರೀತಿ ಮನೆಯ ಆಸುಪಾಸಿನಲ್ಲಿ ಹಾವುಗಳು ಕಾಣಿಸಿಕೊಳ್ಳುವುದು ಸಾಮಾನ್ಯ. ಆದ್ದರಿಂದ ಅದನ್ನು ಹೊಡೆದು ಸಾಯಿಸೋಣ, ನೀವೇನೂ ಹೆದರಬೇಡಿ ಎಂದು ಎಷ್ಟು ಧೈರ್ಯ ಹೇಳಿದರೂ ಮೇಸ್ತ್ರಿಗೆ ಮಾತ್ರ ದಿಗಿಲು ಉಲ್ಬಣವಾಗುತ್ತಲೇ ಹೋಯಿತು. ಅಯ್ಯಾವರಿಗೆ ಏನಾಗಬೇಕೋ ಅವರೇನೋ ಧೈರ್ಯ ಹೇಳುತ್ತಾರೆ. ಯಮಗಂಡ ಬಂದಿರುವುದು ಈಗ ನನಗೆ ನಿನಗೆ ತಾನೆ. ನಾವು ಅವತ್ತು ಆ ಕೋಬ್ರಾ ಹೊಡೆಯೋದಕ್ಕೆ ಹೋಗಿದ್ದೇ ತಪ್ಪು ಎಂದು ಮೇಸ್ತ್ರಿ ಠೀಕಪ್ಪನಿಗೆ ಹೇಳಿದನಂತೆ. ಅದು ನಾವು ಜೇನುಪೆಟ್ಟಿಗೆಯಿಂದ ಓಡಿಸಿದ ಹಾವೇ ಇದ್ದರೂ ಇರಬಹುದು. ಏಕೆಂದರೆ ತುಂಬಾ ಚುರುಕಾಗಿ ನಾವು ಕಂಡ ಕೂಡಲೇ ಎಲ್ಲಾದರೂ ನುಸುಳಿ ನಾಪತ್ತೆಯಾಗಿ ಬಿಡುತ್ತಿತ್ತು. ಒಮ್ಮೆ ಅಂತೂ ನಮ್ಮ ಮನೆ ಮೆಟ್ಟಿಲ ಮೇಲೆ ಬಿಸಿಲು ಕಾಯಿಸುತ್ತಾ ಮಲಗಿತ್ತಂತೆ. ಮೆಟ್ಟಿಲಿಳಿಯುತ್ತಾ ಕೊನೆಗಳಿಗೆಯಲ್ಲಿ ಅದನ್ನು ನೋಡಿದ ಠೀಕಪ್ಪ ಅದರ ಮೇಲೆ ಕಾಲಿಡುವುದನ್ನು ತಪ್ಪಿಸಲು ಮೆಟ್ಟಿಲಿಂದ ಕೆಳಗೆ ಹಾರಿ ಕಾಲುಳುಕಿಸಿಕೊಂಡ. ನಾವೆಲ್ಲ ಅವನ ಗಲಾಟೆ ಕೇಳಿ ದೊಣ್ಣೆ ತರುವುದರೊಳಗೆ ಹಾವು ನಾಪತ್ತೆಯಾಗಿತ್ತು. ಇನ್ನೊಮ್ಮೆ ದಾರಿ ಪಕ್ಕ ಕಟ್ಟಿದ್ದ ಕಲ್ಲಿನ ರಿವಿಟ್ಮೆಂಟಿನ ಸಂಧಿಯಿಂದ ತಲೆ ಆಚೆ ಹಾಕಿ ಮಲಗಿತ್ತಂತೆ. ಮೇಸ್ತ್ರಿ ಅದನ್ನು ನೋಡಿ ಕೋಬ್ರಾ ಕೋಬ್ರಾ ಎಂದು ಕೂಗುವುದರೊಳಗೆ ಅದು ಒಳಗೆ ತಲೆ ಎಳೆದುಕೊಂಡು ಮಾಯವಾಯಿತು. ಕಲ್ಲುಗಳನ್ನು ಕಿತ್ತು ಹಾವನ್ನು ಹೊರಹಾಕಿ ಹೊಡೆಯೋಣ ಎಂದು ಆಳುಗಳನ್ನು ಕರೆದರೆ ಎಲ್ಲ ಒಮ್ಮನಸ್ಸಿನಿಂದ ನಿರಾಕರಿಸಿದರು. ಈ ಭಯಕ್ಕೆಲ್ಲ ಮೇಸ್ತ್ರಿಯೇ ಕಾರಣ. ಆ ಹಾವು ತನ್ನನ್ನು ಕಚ್ಚಿ ಕೊಂದ ಹೊರತು ಇಲ್ಲಿಂದ ನಿರ್ಗಮಿಸುವುದಿಲ್ಲ ಎಂದು ಆಳುಗಳೆದುರೆಲ್ಲ ಆರ್ತನಾದ ಮಾಡಿ ಅವರನ್ನು ಭಯಗ್ರಸ್ತರನ್ನಾಗಿ ಮಾಡಿದ್ದ. ಭೀತಿ ಎನ್ನುವುದು ಒಂದು ಸಾಂಕ್ರಾಮಿಕ ರೋಗ ಇದ್ದಂತೆ. ಮೊದಲು ಠೀಕಪ್ಪ ಅಷ್ಟೇನೂ ಹೆದರಿರಲಿಲ್ಲ. ಆದರೆ ಮೇಸ್ತ್ರಿಯ ಗೋಳಾಟದ ದೆಸೆಯಿಂದ ಮತ್ತು ಹಾವು ವರ್ತಿಸುತ್ತಿದ್ದ ರೀತಿಯಿಂದ ಅವನಿಗೂ ನಿಧಾನವಾಗಿ ಭಯ ಶುರುವಾಯಿತು. ಎಷ್ಟೋ ಸಾರಿ ಹಾವು ಉದ್ದೇಶಪೂರ್ವಕವಾಗಿ ಯಾರನ್ನೂ ಕಚ್ಚಲೆಂದೇ ಕಾಯುತ್ತಿರುವಂತೆ ಮನೆಯ ಆಸುಪಾಸಿನಲ್ಲಿ ಕಾಯುತ್ತಿರುತ್ತಿತ್ತು. ಠೀಕಪ್ಪ ಕೋಬ್ರಾ ಕೋಬ್ರಾ ಎಂದು ಕೂಗುವುದರೊಳಗೆ ಎತ್ತಲೋ ನುಸುಳಿ ಮಾಯವಾಗಿ ಬಿಡುತ್ತಿತ್ತು. ಹಾವುಗಳು ಬಯಲು ಸೀಮೆಗಿಂತ ಮಲೆನಾಡಿನಲ್ಲಿ ಹೆಚ್ಚು. ಆದರೂ ಹಾವು ಕಚ್ಚಿ ಸಾಯುವ ಸಂದರ್ಭಗಳು ಬಯಲು ಸೀಮೆಗೆ ಹೋಲಿಸಿದರೆ ಮಲೆನಾಡಿನಲ್ಲಿ ಬಹಳ ಕಡಿಮೆ. ಎಂತಹ ವಿಷಸರ್ಪಗಳಾದರೂ ಅವು ಎಂದೂ ಬೇಕೆಂದೇ ಬಂದು ಯಾರನ್ನೂ ಕಚ್ಚಿದ್ದು ನಾನು ನೋಡಿಲ್ಲ. ಮನುಷ್ಯರನ್ನು ಕಂಡರಂತೂ ಅವು ಆದಷ್ಟು ಬೇಗ ಜಾಗ ಖಾಲಿ ಮಾಡಿ ಎಲ್ಲಾದರೂ ಅಡಗಲು ಪ್ರಯತ್ನಿಸುತ್ತವೆ. ಮಲೆನಾಡಿನಲ್ಲಿ ಅವುಗಳಿಗೆ ಅವಿತುಕೊಳ್ಳಲು ಗಿಡಗಂಟೆ ಪೊದರು ಬಿಲಗಳು ಬೇಕಾದಷ್ಟು ಇರುವುದರಿಂದ ಅವು ಕಚ್ಚಿಯೇ ತಪ್ಪಿಸಿಕೊಳ್ಳಬೇಕಾದ ಅನಿವಾರ್ಯತೆಗೆ ಸಿಕ್ಕಿಕೊಳ್ಳುವುದಿಲ್ಲ. ಹಾವುಗಳು ಓಡಿ ಹೋಗಲು ಸಾಧ್ಯವಾದ ಸನ್ನಿವೇಶಗಳಲ್ಲಿ ಸಿಕ್ಕಿಕೊಂಡಾಗ ಮಾತ್ರ ಬುಸುಗುಡುತ್ತಾ ಕಚ್ಚುವ ಕೊನೆಯ ನಿರ್ಧಾರ ತೆಗೆದುಕೊಳ್ಳುತ್ತವೆ. ಈ ಹಾವಿನ ದೆಸೆಯಿಂದ ನನಗೆ ಕಿವಿಯ ಬಗ್ಗೆ ಚಿಂತೆಯಾಗಿತ್ತು. ಮನೆಯ ಬಳಿ ಸುಳಿದಾಡುವ ಹಾವುಗಳಿಂದ ನಾನು 3-4 ಒಳ್ಳೆಯ ನಾಯಿಗಳನ್ನು ಈವರೆಗೆ ಕಳೆದುಕೊಂಡಿದ್ದೇನೆ. ಹಾವಿಗೇನು ನಾಯಿಗಳ ಮೇಲೆ ವಿಶೇಷ ದ್ವೇಷ ಇದೆ ಎಂದಲ್ಲ. ನಾಯಿಗಳೇ ಹಾವುಗಳನ್ನು ಅನವಶ್ಯಕವಾಗಿ ಕೆಣಕುತ್ತವೆ. ಬಿಲದೊಳಗೆ ಓಡಿ ಅವಿತುಕೊಳ್ಳುವ ಯಾವ ಜೀವಿಯನ್ನು ನೋಡಿದರೂ ನಾಯಿಗಳಿಗೆ ಅವುಗಳನ್ನು ಹೊರಗೆಳೆಯು ಹಾಕುವ ಚಪಲ. ಬಿಲದ ವಾಸನೆ ಎಳೆಯುತ್ತಾ ಇವು ಕೆರೆದು ಗುಂಡಿ ತೋಡಲು ಶುರು ಮಾಡುತ್ತವೆ. ಬಿಲದೊಳಗೆ ಅಡಗಿಕೊಂಡಿರುವ ಹುಳು ಹಪ್ಪಟೆಗಳನ್ನು ಹೊರಗೆಳೆಯಲು ಕಿವಿ ತೋಡಿರುವ ಅನೇಕ ದೊಡ್ಡ ದೊಡ್ಡ ಗುಂಡಿಗಳನ್ನು ಮನೆ ಅಕ್ಕಪಕ್ಕ ನೋಡಬಹುದಿತ್ತು. ಈ ಕೆಟ್ಟ ಚಾಳಿಯ ದೆಸೆಯಿಂದಲೇ ನಾಯಿಗಳು ಸರ್ಪಗಳಿಗೆ ಆಹುತಿಯಾಗುವುದು. ನೋಡಲು ಹಾವುಗಳು ದೈಹಿಕವಾಗಿ ತಮಗಿಂತ ದುರ್ಬಲವಾಗಿ ಕಾಣುವುದರಿಂದ ನಾಯಿಗಳು ಅವುಗಳಿಗೆ ಹೆದರದೆ ಬಾಯಿ ಹಾಕುತ್ತವೆ. ಕೇರೆ ಹಾವು, ನೀರೊಳ್ಳೆ ಹಾವುಗಳಂತಹ ವಿಷರಹಿತ ಹಾವುಗಳಾದರೆ ಅಂಥ ತೊಂದರೆಯಿಲ್ಲ. ಆದರೆ ಕಟ್ಟು ಹಾವು, ನಾಗರ ಹಾವು, ಕೊಳಕುಮಂಡಲದಂಥ ವಿಷಸರ್ಪಗಳಾದಾಗ ಹಾವುಗಳನ್ನು ನಾಯಿಗಳು ಕೊಂದರೂ ವಿಷವೇರಿದ ನಂತರ ತಾವು ಸಾಯುತ್ತವೆ. ನಮ್ಮ ನಾಯಿಯ ಯೋಗಕ್ಷೇಮದ ಚಿಂತೆಯಿಂದಲೇ ನಾನು ಈ ಹಾವನ್ನು ಕೊಲ್ಲಲು ತುಂಬಾ ಉತ್ಸುಕನಾಗಿದ್ದೆ. ಆಗ ಹಾವುಗೊಲ್ಲರ ಎಂಟನ ವಿಷಯ ನನಗೆ ಗೊತ್ತಿರಲಿಲ್ಲ. ಕಿವಿಯ ಕಣ್ಣಿಗೆ ಈ ಹಾವೇನಾದರೂ ಕಂಡರೆ ಇದು ಅದನ್ನು ಖಂಡಿತ ಬಿಡುವುದಿಲ್ಲ. ಈ ಹಾವು ತಪ್ಪಿಸಿಕೊಂಡು ಓಡುವುದರಲ್ಲಿ ತುಂಬಾ ಚಾಲಾಕು ತೋರಿಸುತ್ತಿತ್ತು. ಇದರೊಡನೆ ಮೇಸ್ತ್ರಿ ಇದರ ಬಗ್ಗೆ ಎಲ್ಲರಲ್ಲೂ ದಿಗಿಲು ಹುಟ್ಟಿಸಿದರಿಂದ ಹಾವಿಗೆ ತಪ್ಪಿಸಿಕೊಳ್ಳಲು ಇದು ಸಹಾಯವೇ ಆಯಿತು. ಹಾವು ಕಂಡವರು ಗಲಾಟೆ ಮಾಡದೆ ಅದು ಇಲ್ಲಿದೆ ಎಂದು ಹೇಳಿ ಕಳುಹಿಸಿ ಅದು ಎತ್ತಲೋ ಓಡಿ ಅಡಗಿಕೊಳ್ಳುತ್ತದೆ ಎಂದು ಸಾವಧಾನವಾಗಿ ವೀಕ್ಷಿಸುವ ಬದಲು ಹೋ ಕೋಬ್ರಾ ಕೋಬ್ರಾ ಎಂದು ಕೂಗಿ ದೂರ ಓಡುತ್ತಿದ್ದರು. ನಾವೆಲ್ಲ ದೊಣ್ಣೆ ತಗೊಂಡು ಬರುವುದರೊಳಗೆ ಹಾವು ಎತ್ತಲಾದರೂ ನುಸುಳಿ ಕಣ್ಮರೆಯಾಗುತ್ತಿತ್ತು. ಸರಿ, 1/4 ಗಂಟೆ ನಮ್ಮ ಮೇಸ್ತ್ರಿ ಅದು ತನ್ನನ್ನು ಕೊಂದೇ ಇಲ್ಲಿಂದ ಹೋಗುವುದೆಂದು ಹುಯ್ಯಲಿ ಇಟ್ಟು ಎಲ್ಲರನ್ನೂ ಹೆದರಿಸಿದ. ಹಾವು ಕಾಣತೊಡಗಿದ 1 ವಾರದೊಳಗೆ ಮೇಸ್ತ್ರಿ ಹೆಚ್ಚು ಕಡಿಮೆ ಮಾನಸಿಕ ರೋಗಿಯೇ ಆಗಿ ಹೋದ. ರಾತ್ರಿ ನಿದ್ದೆಯಲ್ಲೂ ಕೋಬ್ರಾ ಕೋಬ್ರಾ ಎಂದು ಕೂಗುತ್ತಿದ್ದ. ತಾನು ಸಾಯುವುದು ಖಚಿತ ಎಂದು ತೀರ್ಮಾನಿಸಿ ತಾನು ಸತ್ತ ನಂತರ ಏನೇನು ಮಾಡಬೇಕು, ಮನೆ ಜವಾಬ್ದಾರಿ ಯಾರು ಯಾರು ಹೊರಬೇಕು ಇತ್ಯಾದಿಗಳನ್ನು ಹೇಳಿಬಿಟ್ಟು ಚಟ್ಟ ಹತ್ತಲು ರೆಡಿಯಾದ. ಕಾಯಿಲೆ ಹಿಡಿದವನಂತ ಬಿಳಿಚಿಕೊಂಡು ಕೊರಗತ್ತ ಓಡಾಡುತ್ತಿದ್ದವನು ಹಾವು ಕಚ್ಚದಿದ್ದರೂ ಅದನ್ನು ನೋಡಿ ನೋಡಿಯೇ ಸಾಯುತ್ತಾನೆ ಎಂದು ನನಗೆ ಖಚಿತವಾಯಿತು.
ಒಂದು ದಿನ ಮಧ್ಯಾಹ್ನದ ಉರಿಬಿಸಿಲಿನಲ್ಲಿ ನಾನು ಮನೆಯೊಳಗೆ ಕುಳಿತಿರಬೇಕಾದರೆ ಯಾರೋ ತಮಟೆ ಹೊಡೆದಂತೆ ತಗಡಿನ ಡಬ್ಬ ಬಡಿದ ಸದ್ದಾಯಿತು. ಅದರ ಹಿಂದೆಯೇ ಕಿವಿ ರೋಷಾವೇಶದಲ್ಲಿ ಬೊಗಳಿದ್ದು ಕೇಳಿತು. ನನಗೆ ಕೂಡಲೇ ಜ್ಞಾಪಕಕ್ಕೆ ಬಂದಿದ್ದು ಮೇಸ್ತ್ರಿಯ ಕೋಬ್ರಾ. ಕಿವಿ ಬೊಗಳುತ್ತಿದ್ದರಿಂದ ಅದರ ಆಯುಸ್ಸು ಮುಗಿದಂತೆ ಎಂದೇ ಗಾಬರಿಗೊಂಡೆ. ಅಷ್ಟರೊಳಗೆ ಅಯ್ಯಯ್ಯೋ ಕೋಬ್ರಾ ಕೋಬ್ರಾ ಎಂದು ಠೀಕಪ್ಪ ಕೂಗಿದ್ದು ಕಿವಿಗೆ ಈ ಕಡೆ ಬರುವಂತೆ ಅವನು ಗದರಿಸುತ್ತಿದ್ದದ್ದು ಕೇಳಿತು. ಡಬ್ಬ ಯಾಕೆ ಬಡಿಯುತ್ತಿದ್ದಾನೆ ಎಂದು ಆಶ್ಚರ್ಯಪಟ್ಟು ಹೊರಗೆ ಬಂದೆ. ಬಚ್ಚಲು ಒಲೆಯ ಹತ್ತಿರ ಕಿವಿಗೂ ಹಾವಿಗೂ ಜಟಾಪಟಿ ನಡೆಯುತ್ತಿದ್ದು ಅಲ್ಲಿದ್ದ ಬೂದಿರಾಶಿಯ ಧೂಳಿನ ಮೋಡ ಕವಿದಿತ್ತು. ಬೀಸುವ ಚಾಟಿಯಂತೆ ಕಾಣುತ್ತಿದ್ದ ಹಾವಿನ ತಲೆ ಯಾವುದು ಬಾಲ ಯಾವುದು ಗೊತ್ತಾಗಲಿಲ್ಲ. ಅದರ ಮೈ ಅಲ್ಲಿ ಬಿದ್ದಿದ್ದ ಹಳೆಯ ತುಕ್ಕು ಹಿಡಿದ ಸೀಮೆಎಣ್ಣೆ ಡಬ್ಬಕ್ಕೆ ತಾಗಿದಾಗೆಲ್ಲ ಸದ್ದಾಗುತ್ತಿತ್ತು. ಠೀಕಪ್ಪ ಮೇಸ್ತ್ರಿ ಇಬ್ಬರು ಡಬ್ಬದ ಹತ್ತಿರ ಹಾವು ಕುಣಿದಾಡುತ್ತಿದೆ, ಕಿವಿ ಕರೀರಿ ಎಂದು ನನ್ನನ್ನು ಕಂಡು ಕೂಗಿದರು. ಜನ್ನಾಪುರದ ಮೇನ್ ರೋಡ್ ಟಾರ್ ಹಾಕುತ್ತಿದ್ದರು. ಅವರು ರೋಡ್ ಪಕ್ಕ ಉರುಳಿಸಿದ್ದ ಟಾರಿನ ಡ್ರಮ್ಮುಗಳಲ್ಲಿ ಹಲವು ಒಡೆದು ಟಾರು ಈಚೆಗೆ ಹರಿದು ಗಡ್ಡೆಗಟ್ಟಿ ನಿಂತಿತ್ತು. ಮನೆಯಲ್ಲಿ ತೂತಾದ ಕೊಡ ಟಿನ್ನುಗಳ ತೂತು ಮುಚ್ಚಲು ಟಾರ್ ಬೇಕಾಗುತ್ತದೆ ಎಂದು ಠೀಕಪ್ಪ 7-8 ಕೆಜಿ ಗಾತ್ರದ ಉಂಡೆಯನ್ನು ತಂದು ತುಕ್ಕು ಹಿಡಿದು ಹರಿದು ಹಾಳಾಗಿದ್ದ ಆ ಸೀಮೆಎಣ್ಣೆ ಟೆನ್ನಿನೊಳಗೆ ಹಾಕಿ ಅಲ್ಲಿ ಇಟ್ಟಿದ್ದ. ತಲೆಬಾಲಗಳನ್ನು ರಪರಪ ಬಡಿಯುತ್ತಿದ್ದ ಹಾವಿನ ಮೈ ಆ ಟಿನ್ನಿಗೆ ತಾಗಿದಾಗೆಲ್ಲ ಸದ್ದಾಗುತ್ತಿತ್ತು. ನಾನು ಹೊರಬಂದು ಕಿವಿಗೆ ಜೋರು ಮಾಡಿ ಕರೆಯುವುದರೊಳಗೆ ಕಿವಿ ಹಾವಿಗೆ ಬಾಯಿ ಹಾಕಿ ತೆಗೆದು ಒಗೆಯಿತು. ಹಾವು ನೇರವಾಗಿ ಬಂದು ಅಂಗಳದಲ್ಲಿ ನಿಂತಿದ್ದ ಮೇಸ್ತ್ರಿಯ ಕಾಲುಬುಡಕ್ಕೆ ಬಿತ್ತು. ಹಾವು ಉದ್ದೇಶಪೂರ್ವಕವಾಗಿ ತನ್ನ ಬಳಿಗೆ ಹಾರಿ ಬಂದೆ ಎಂದು ತಿಳಿದ ಮೇಸ್ತ್ರಿ ಹೆದರಿ ಓಡಲೂ ಸಹ ಆಗದೆ ಕಾಲು ಮರಗಟ್ಟಿದವನಂತೆ ನಿಂತ. ಅವತ್ತು ಹಾವು ವಿಚಿತ್ರವಾಗಿ ವರ್ತಿಸಿತು. ಎಂದಿನಂತೆ ನೆಲದ ಮೇಲೆ ಹರಿಯುತ್ತಾ ಪರಾರಿ ಕಿಳಿಯದೆ ಅಂಗಳದಲ್ಲೆಲ್ಲ ಧೂಳೇಳುವಂತೆ ಪಟಪಟ ಹೊಡೆದುಕೊಂಡು ಸಿನಿಮಾದಲ್ಲಿ ತೋರಿಸುವ ನಾಗನೃತ್ಯದಂತೆ ಕುಣಿಯತೊಡಗಿತು. ಏನು ಮಾಡಿದರೂ ಹೇಳಿದ ಮಾತು ಕೇಳದ ಕಿವಿ ಹಾವಿನಷ್ಟೇ ತಲೆಕೆಟ್ಟಂತೆ ವರ್ತಿಸಿ ಇನ್ನಷ್ಟು ಧೂಳುದೊಂಬಿಗೆ ಕಾರಣವಾಯಿತು. ಸುಲಭಕ್ಕೆ ಸಿಕ್ಕಿ ತನ್ನನ್ನು ಕಚ್ಚದೆ ಕೋಬ್ರಾ ಅಂಗಳದಲ್ಲೆಲ್ಲ ತಕಥೈ ಕುಣಿದಾಡುತ್ತಿರುವುದನ್ನು ನೋಡಿ ಮೇಸ್ತ್ರಿಗೆ ಧೈರ್ಯ ಬಂದಿರಬೇಕು. ನನ್ನ ಕಡೆ ತಿರುಗಿ ಕೋವಿ ತಗೊಂಬನ್ನಿ ಅಯ್ಯ, ನಾವು ಒಂದು ಕೈ ನೋಡೇ ಬಿಡೋಣ ಎಂದ. ಠೀಕಪ್ಪ ದೊಣ್ಣೆ ತರಲು ಓಡಿದ. ಕಿವಿಯನ್ನು ಹಿಡಿದುಕೋ ಎಂದು ಹೇಳುತ್ತಾ ನಾನು ಕೋವಿ ತರಲು ಒಳಗೆ ಓಡಿದ. ಕಿವಿಯ ಗಲಾಟೆ ದೆಸೆಯಿಂದ ಹಾವಿಗೆ ಕೋವಿಯಲ್ಲಿ ಹೊಡೆಯಲು ಸಾಧ್ಯವಿರಲಿಲ್ಲ. ಠೀಕಪ್ಪ ನುಗ್ಗಿ ಹೆದರಿಯೇ ಹಾವಿನತ್ತ ದೊಣ್ಣೆ ಬೀಸಿದ. ಠೀಕಪ್ಪನ ಕೋಲು ಕುಣಿಯುತ್ತಿದ್ದ ಹಾವಿನ ಸೊಂಟಕ್ಕೆ ತಾಗಿ ಸೊಂಟ ಮುರಿದು ಹೋಯಿತು. ಮೇಸ್ತ್ರಿಗೆ ಏನೋ ಬಂತೋ ಏನೋ, ಇದ್ದಕ್ಕಿದ್ದಂತೆ ಆವೇಶದಿಂದ ಮುನ್ನುಗ್ಗಿ ಮತ್ತೆ ಅರ್ಪೆಟ್ಟು ಮಾಡಿ ಕಾಡಿಗೆ ಓಡಿಸುತ್ತೀಯೇನೋ, ನಿನ್ಮನೆ ಹಾಳಾಗ, ಜುಟ್ಟಿನ ಕಾಳಿಂಗ ಇದು, ತಲೆ ಮೇಲೆ ಜುಟ್ಟಿದೆ ನೋಡು ಎಂದು ಠೀಕಪ್ಪನಿಗೆ ಬೈಯುತ್ತಾ ಕೋಲು ಕಿತ್ತುಕೊಂಡು ಹಾವಿಗೆ ರಪರಪ ಚೆಚ್ಚತೊಡಗಿದ. ಅವನ ಆವೇಶ ನೋಡಿ ಕಿವಿ ಸಹ ಹಿಂದೆ ಸರಿದು ನಿಂತಿತ್ತು. 3-4 ಸಾರಿ ಕೋಲು ಬೀಸುವುದರೊಳಗೆ ಮೇಸ್ತ್ರಿ ಕೋಲು ಮುರಿದು ಹೋಯಿತು. ಆದರೆ ಅಷ್ಟರೊಳಗೆ ಕೆಲವು ಮರಣಾಂತಿಕ ಪೆಟ್ಟು ಬಿದ್ದಿತ್ತು ಹಾವಿಗೆ. ಹಾವು ಸತ್ತ ಮೇಲೆ ಅದೇಕೆ ವಿಚಿತ್ರವಾಗಿ ಕುಳಿತು ಎಂದು ನೋಡಿದಾಗ ನಡೆದುದ್ದೇನೆಂದು ಗೊತ್ತಾಯಿತು. ತುಂಬಾ ದಿನಗಳಿಂದ ಮನೆಯ ಬಳಿ ಆಚೀಚೆ ಸುಳಿದಾಡುತ್ತಿದ್ದ ಈ ಹಾವು ಅವತ್ತು ಬಂದು ಠೀಕಪ್ಪ ಟಾರ್ ಹಾಕಿ ಬಿಸಾಡಿದ್ದ ಟೆನ್ನಿನ ಅಡಿ ಹೊಕ್ಕು ಮಲಗಿದ್ದೆ. ಮಧ್ಯಾಹ್ನದ ಉರಿಬಿಸಿಲಿಗೆ ಕಾದು ಮೆತ್ತಗಾಗಿದ್ದ ಟಾರು ನಿಧಾನವಾಗಿ ಹಾವಿಗೆ ಅರಿವಾಗದಂತೆ ಡಬ್ಬಿಯ ಸೀಳಿನಿಂದ ಇಳಿದು ಹಾವಿನ ಮುಖದ ಮೇಲೆ ಕುಳಿತುಬಿಟ್ಟಿತ್ತು. ಕಿವಿ ಬಂದಿದ್ದರಿಂದ ಇದ್ದಕ್ಕಿದ್ದಂತೆ ಎಚ್ಚರವಾದ ಹಾವು ಉಂಡೆಗೆ ಅಂಟಿದ್ದ ತಲೆಯನ್ನು ಹೊರಗೆಳೆದುಕೊಳ್ಳಲಾಗದೆ ರಪರಪ ಬಾಲ ಬೀಸಾಡುತ್ತಿತ್ತು. ಕಿವಿ ಕಚ್ಚಿ ಅದನ್ನು ಒಗೆದಾಗ ಅದು ಹೊರಬಂದರೂ ಅದರ ಕಣ್ಣು ಬಾಯಿಗೆಲ್ಲ ಮೆತ್ತಿದ್ದ ಟಾರು ಹಾಗೆ ಇದ್ದು ಹಾವಿಗೆ ದಿಗ್ಭ್ರಮೆಯಾಗಿ ಮುಂದೆ ಏನು ಮಾಡಬೇಕೆಂದು ತೋರದೆ ಅಂಗಳದಲ್ಲೆಲ್ಲ ಹುಚ್ಚು ಹಿಡಿದಂತೆ ಕುಣಿಯದಾಡಿತು. ಅದರ ನೆತ್ತಿಯಲ್ಲಿದ್ದ ಟಾರನ್ನು ನೋಡಿಯೇ ಮೇಸ್ತ್ರಿ ಇದನ್ನು ಜುಟ್ಟಿನ ಕಾಳಿಂಗ ಎಂದು ಕರೆದಿದ್ದು. ಹಾವು ಸತ್ತು ಮೇಸ್ತ್ರಿಗೆ ಸಮಾಧಾನವಾದ ಮೇಲೆ ಜುಟ್ಟಿನ ಕಾಳಿಂಗ ಎಂದರೇನೆಂದು ಕೇಳಿದೆ. ಘಟ್ಟದ ಬದಿಯ ದಟ್ಟ ಕಾಡುಗಳಲ್ಲಿ ತಲೆಯ ಮೇಲೆ ಜುಟ್ಟಿರುವ ಕಾಳಿಂಗನ ಹಾವಿದೆ ಎಂದು, ಅದು ಬಾಲದ ಮೇಲೆ ನೆಟ್ಟಗೆ ನಿಂತು ಮನುಷ್ಯರ ತಲೆಗೆ ಕುಕ್ಕುತ್ತದೆ ಎಂದು, ಅದಕ್ಕಾಗಿ ಅಲ್ಲಿ ಓಡಾಡುವವರು ತಲೆಗೆ ಕಲ್ಲು ಕಟ್ಟಿಕೊಳ್ಳುತ್ತಾರೆ ಎಂದು ಹೇಳಿದ. ಗುರುವಾರ ಗೋಣಿಬೀಡು ಸಂತೆ, ತೋಟಕ್ಕೆ ರಜಾ. ಬಿಡುವು ಸಿಕ್ಕಿದ್ರೆ ಕಾಲ ಕಳೆಯುವುದು ಹೇಗಪ್ಪ ಎನ್ನುವ ಚಿಂತೆ ನನಗೆ ಕಳೆದ 25 ವರ್ಷಗಳಲ್ಲಿ ಒಂದು ದಿನವೂ ಬರಲಿಲ್ಲ. ಸಾಯಂಕಾಲ ನಿದ್ದೆ ಬರುವವರೆಗೆ ತಲ್ಲೀನನಾಗುವಂತೆ ನನ್ನ ಸುತ್ತಮುತ್ತ ಏನಾದರೂ ರೋಮಾಂಚಕ ಘಟನೆಗಳು ನಡೆಯುತ್ತಲೇ ಇರುತ್ತವೆ. ನಾನು ಕಿವಿ ಮನೆ ಮೆಟ್ಟಿಲು ಇಳಿದಾಗ ಮಲೆನಾಡಿನ ನಿತ್ಯ ಹರಿದ್ವರ್ಣದ ಕಾಡುಗಳು ಹಸುರಿನ ಜ್ವಾಲೆ ಎದ್ದಂತೆ ಹೊಳೆಯುತ್ತಿದ್ದವು. ಮಳೆ ಬರಲಿ ಬಿಡಲಿ ಮೇ ತಿಂಗಳಲ್ಲಿ ಮಲೆನಾಡಿನ ಹೆಮ್ಮರಗಳು ತಮ್ಮ ವೇಳಾಪಟ್ಟಿ ಪ್ರಕಾರ ಚಿಗುರಿ ಹೂ ಬಿಟ್ಟು ಪ್ರಜ್ವಲಿಸುತ್ತವೆ. ಬಹುಶಃ ಈ ಮರಗಳ ಬೇರು ನೇರವಾಗಿ ಬೋರ್ವೆಲ್ಲಿನ ರಿಗ್ಗುಗಳಂತೆ ತೂತು ಕೊರೆದುಕೊಂಡು ನೀರಿರುವ ತಳದವರೆಗೆ ಹೋಗಿರುತ್ತವೆಂದು ಕಾಣುತ್ತದೆ. ಅದಕ್ಕೆ ಅವು ಮಳೆಗಾಗಿ ಎಂದೂ ಕಾಯುವುದೇ. ನನಗೆ ಕಾಲ ಕಳೆಯುವುದು ಹೇಗೆಂಬ ಚಿಂತೆಗಿಂತ ಕಾಲ ಕಳೆದು ಹೋಗುತ್ತಿದಲ್ಲ ಎನ್ನುವುದೇ ಚಿಂತೆ. ನಾನು ನಮ್ಮ ತೋಟದ ಬೇಲಿಯ ಬಲಕ್ಕೆ ಇದ್ದ ಒಂದು ಹಳೆ ಕೆರೆಯ ಹತ್ತಿರ ಹೊರಟಿದ್ದೆ.
ಮಧ್ಯದಲ್ಲಿ ಮರಕುಟುಕೆನ ಹಕ್ಕಿ ನಗಾರಿ ಹೊಡೆದಂತೆ ಒಣಗಿದ ಮರದ ಕೊಂಬೆಗೆ ಡಮ್ 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 ಬಡಿದಿದ್ದು ಕೇಳಿಸಿತು. ಅದನ್ನು ಕೊಂಚ ಹೊತ್ತು ನೋಡಲು ನಾನು ನನ್ನ ನಿಶ್ಚಿತ ಕಾರ್ಯಕ್ರಮ ಸ್ವಲ್ಪ ಬದಲಿಸಬೇಕಾಯಿತು. ಆ ಮರಕುಟುಕೆನ ಹಕ್ಕಿ ಎಷ್ಟು ವೇಗವಾಗಿ ಮರವನ್ನು ಕುಟ್ಟುತ್ತಿತ್ತೆಂದರೆ ಕುಕ್ಕಲು ಶುರು ಮಾಡಿದರೆ ಅದರ ತಲೆ ಕುತ್ತಿಗೆಗಳು ಕಣ್ಣಿಗೆ ಕಾಣುತ್ತಲೇ ಇರಲಿಲ್ಲ. ತಲೆಯನ್ನೇ ಸುತ್ತಿಗೆ ರೀತಿ ಅದು ಮರಕ್ಕೆ ಬಡಿಯಲು ಉಪಯೋಗಿಸುವುದನ್ನು ನೋಡಿ ನನಗೆ ಗಾಬರಿಯಾಯಿತು. ಮೊನ್ನೆ ಬಾಗಿಲು ದಾಟುವಾಗ ಹೊಸಲು ನನ್ನ ಹಣೆಗೆ ಮೆಲ್ಲಗೆ ತಾಗಿದ್ದಕ್ಕೆ ತಲೆ ಸುತ್ತಿ ಬಂದು 1/4 ಗಂಟೆ ಕುಳಿತು ಸುಧಾರಿಸಿಕೊಂಡಿದ್ದೆ. ಮರಕುಟುಕೆನ ಹಕ್ಕಿ ಬಡಬಡ ಮರಕ್ಕೆ ತಲೆ ಚಚ್ಚುವುದನ್ನು ನೋಡಿ ನನಗೆ ತಲೆ ಸುತ್ತಿ ಬಂದಂತಾಯಿತು. ಆ ಹಕ್ಕಿ ತಲೆಯೊಳಗಿರುವ ಮೆದುಳಿನ ಕಥೆಯೇನು? ಅಲ್ಲಿ ರಕ್ತಸ್ರಾವ ಆಗಿ ಅದು ಸಾಯದೆ ಉಳಿದಿರುವುದು ಹೇಗೆ? ಅದಿರಲಿ, ಈ ಹಕ್ಕಿ ಮರದೊಳಗಿರುವ ಹುಳುಗಳು ಇಂಥ ಕಡೆಯೇ ಇದೆ ಎಂದು ಹೇಗೆ ಪತ್ತೆ ಮಾಡಿ ತೂತು ಹೊಡೆಯುತ್ತದೆ? ಇವನ್ನೆಲ್ಲ ಯೋಚಿಸಿದಷ್ಟು ನನ್ನ ಸುತ್ತಮುತ್ತಲ ಪರಿಸರ ರಹಸ್ಯಮಯವಾಗುತ್ತದೆ. ಫುಕುವೋಕಾ ಹೇಳಿದ ಹಾಗೆ ಇದನ್ನೆಲ್ಲ ಸಂಪೂರ್ಣ ತಿಳಿಯುತ್ತೇನೆಂದು ಹೋಗುವುದು ಮೂರ್ಖತನವೇ ಸರಿ. ಸುಮ್ಮನೆ ನಮಗೆ ಅಗತ್ಯ ಇದ್ದಷ್ಟನ್ನು ಮಾತ್ರ ತಿಳಿದುಕೊಂಡು ಮಿಕ್ಕುದನ್ನು ನೋಡಿ ಅಚ್ಚರಿಪಡುತ್ತಾ ಇದ್ದು ಬಿಡುವುದು ಒಳ್ಳೆಯದು. ಮರಕುಟುಕಿನ ಹಕ್ಕಿ ತಲೆಯೊಳಗೆ ಏನೇನು ಉಪಕರಣಗಳಿವೆಯೋ, ಹೇಗೆ ರಚನೆಯಾಗಿದೆಯೋ ಯಾರಿಗೆ ಗೊತ್ತು? ಕೊಂಚ ಹೊತ್ತು ಅದರ ಕೊಕ್ಕಿನ ಕೊಡಲಿ ಏಟುಗಳನ್ನು ನೋಡುತ್ತಾ ಇದ್ದವನು ಇಲ್ಲೇ ಕಾಲ ಕಳೆಯುವುದು ಬೇಡೆಂದು ಗಟ್ಟಿ ಮನಸ್ಸು ಮಾಡಿ ಮುಂದೆ ಹೊರಟೆ. ನಮ್ಮ ತೋಟದ ಬೇಲಿ ಬಲಕ್ಕೆ ಇದ್ದ ಕೆರೆಯನ್ನು ನಾನು ತುಂಬಾ ದಿನ ನೋಡೇ ಇರಲಿಲ್ಲ. ಅದರ ಸುತ್ತ ಕಾಡು ಗುಲಾಬಿ ಮತ್ತು ಕೆಂಜಿಗೆಯ ಭಯಂಕರ ಪೊದೆಗಳು ನಿಬಿಡವಾಗಿ ಬೆಳೆದಿದ್ದರಿಂದ ಅಲ್ಲಿ ಕೆರೆ ಇರುವುದು ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಒಮ್ಮೆ ಆ ಜಿಗ್ಗಿನೊಳಗಿಂದ ಅಯ್ಯೋ ಎಂದು ಒಂದು ಆರ್ತನಾದ ಪದೇ ಪದೇ ಕೇಳಿದ್ದರಿಂದ ಆ ಗುಲಾಬಿ ಜಿಗ್ಗಿನ ಅಡಿಯಲ್ಲಿ ಎಮ್ಮೆಗಳು ತಿರುಗಾಡಿ ಮಾಡಿದ್ದ ಸುರಂಗದಲ್ಲಿ ತೆವಳಿಕೊಂಡು ಹೋದೆ. ಆ ಸುರಂಗ ನೇರವಾಗಿ ನನ್ನನ್ನು ಕೆರೆಯ ದಡಕ್ಕೆ ಕರೆದೊಯ್ತು. ನೀರು ಹಾವು ಒಂದು ದೊಡ್ಡ ಡೊಂಗರು ಕಪ್ಪೆಯನ್ನು ಹಿಡಿದು ನುಂಗಲು ಪ್ರಯಾಸಪಡುತ್ತಿತ್ತು. ತನ್ನ ಬಾಯಿಯ ಉದ್ದಗಳಗಳ ಪರಿವೇ ಇಲ್ಲದ ಆ ಹಾವು ಸುಮಾರು 1 ಕೆಜಿ ತೂಕದ ಈ ಧಡಿಯ ಕಪ್ಪೆಯನ್ನು ಹಿಡಿದಿತ್ತು. ಕಪ್ಪೆ ಗಾಳಿಯನ್ನು ನುಂಗಿ ಹೊಟ್ಟೆಯನ್ನು ಫುಟ್ಬಾಲ್ ರೀತಿ ಊದಿಸಿ ನೀರು ಹಾವು ಅದನ್ನು ನುಂಗಲು ಅಸಾಧ್ಯವಾಗುವಂತೆ ಮಾಡಿ ಅಯ್ಯಯ್ಯೋ ಎಂದು ಒಂದೇ ಸಮ ಕೂಗುತ್ತಿತ್ತು. ನನ್ನನ್ನು ನೋಡಿದ ಹಾವು ಬೇಗ ಬೇಗ ಕಪ್ಪೆಯನ್ನು ಉಗಿದು ದೂರ ಹೋಯಿತು. ಹಾವಿನ ದವಡೆಗಳಿಂದ ಪಾರಾದ ಆ ಮುದ್ದು ಕಪ್ಪೆ ಪರಾರಾಗುವುದು ಬಿಟ್ಟು ಅಲ್ಲೇ ಕುಳಿತುಕೊಂಡು ಪಿಳಿಪಿಳಿ ನೋಡಿತು. ಯಾವುದೋ ಹಳೆ ಕೆರೆ ಅದು. ಸುತ್ತ ಅದರ ಇರವೇ ಕಾಣದಷ್ಟು ದಟ್ಟವಾಗಿ ಗುಲಾಬಿ ಪೊದೆಗಳು ಬೆಳೆದಿದ್ದವು. ಅಂಚಿನಲ್ಲೆಲ್ಲ ಜೊಂಡು ಹಬ್ಬಿತ್ತು. ಊರಿನ ಎಮ್ಮೆಗಳು ಬಿಸಿಲು ಅತಿಯಾದಾಗ ಬಂದು ಅದರ ದಡದ ಕೆಸರಿನಲ್ಲಿ ವಾಯ್ ಎಂದು ಒರಲುತ್ತಾ ಬಿದ್ದಿರುತ್ತಿದ್ದವು. ನನಗೆ ಪುರಸೂತು ಸಿಕ್ಕಾಗೆಲ್ಲ ಅಲ್ಲೇ ನೆರಳಿನಲ್ಲಿ ಬಿದ್ದಿದ್ದ ನೇರಿಲು ಮರದ ಮೇಲೆ ಕುಳಿತು ಸುಮ್ಮನೆ ಕೆರೆ ದಡದಲ್ಲಿ ನಡೆಯುವ 100 ಚಟುವಟಿಕೆಗಳನ್ನು ವೀಕ್ಷಿಸುತ್ತಿದ್ದೆ. ಅಲ್ಲಿಗೆ ಹೋದ ಕೂಡಲೇ ಕಿವಿ ಮಾಡಿದ್ದ ಮೊದಲ ಕೆಲಸ ಎಂದರೆ ದಡದಲ್ಲಿ ಕುಳಿತಿದ್ದ ಕೊಕ್ಕರೆಗಳನ್ನು ಅಟ್ಟಿಸಿಕೊಂಡು ಹೋಗುವುದು. ಕಿವಿಯ ಈ ಚೇಷ್ಟೆಯನ್ನು ತುಂಬಾ ದಿನದಿಂದ ನೋಡಿ ನೋಡಿ ಅಭ್ಯಾಸವಾಗಿದ್ದ ಕೊಕ್ಕರೆಗಳು ಗಾಬರಿಯಾಗದೆ ಹಾರಿ ಎದುಡಿನ ದಡಕ್ಕೆ ಹೋಗಿ ಕೂತುಕೊಡುತ್ತಿದ್ದವು. ಕಣ್ಣಿಗೆ ಕಾಣುವಂತೆ ಕುಳಿತು ಅವನ್ನು ಬಿಡಬಾರದೆನ್ನುವ ಛಲದಲ್ಲಿ ಕಿವಿ ಇಡೀ ಕೆರೆಯನ್ನು ಬಳಸಿ ಜೊಂಡನ್ನು ಜವುಗನ್ನು ದಾಟಿ ಅವುಗಳಿದ್ದಲ್ಲಿಗೆ ಹೋಗುವ ಹೊತ್ತಿಗೆ ಅವು ಮತ್ತೆ ಹಾರಿ ಈ ಕಡೆಗೆ ಬಂದು ಬಿಡುತ್ತಿದ್ದವು. 2-3 ಸಾರಿ ಹೀಗೆ ಮಾಡಿದರೆ ಸಾಕು, ಸುತ್ತಿ ಸುತ್ತಿ ಸುಸ್ತಾದ ಕಿವಿ ಅವು ಏನಾದರೂ ಹಾಳಾಗಲಿ ಎಂದು ನಿರ್ಲಕ್ಷಿಸಿ ಏದುಸಿರು ಬಿಡುತ್ತಾ ನನ್ನಿದ್ದಲ್ಲಿಗೆ ಬಂದು ನೆರಳಿನಲ್ಲಿ ಮಲಗಿಬಿಡುತ್ತಿತ್ತು. ಯೋಚಿಸಿದರೆ ಈ ಕೊಕ್ಕರೆಗಳು ನೀರಿನಲ್ಲಿ ಮೀನುಗಳನ್ನು ಹೇಗೆ ಹಿಡಿಯುತ್ತವೆ ಎಂದು ಆಶ್ಚರ್ಯವಾಗುತ್ತದೆ. ಏಕೆಂದರೆ 2 ಕೈ 10 ಬೆರಳುಗಳಿರುವ ನಮಗೆ ಮೀನುಗಳನ್ನು ನೀರಿನಲ್ಲಿ ಹಿಡಿಯಲು ಸಾಧ್ಯವಿಲ್ಲ. ಅಷ್ಟೊಂದು ನುಣುಪಾದ, ಮುಟ್ಟಿದರೆ ಜಾರಿ ನುಸುಳುವ ಈ ಮೀನುಗಳನ್ನು ಹಿಡಿಯಲು ಕೊಕ್ಕರೆಗೆ ಇರುವ ಆಯುಧ ಸಾಧನಗಳಾದರೂ ಏನು? ಯೋಚಿಸಿ, ಕೇವಲ 1 ಚಿಮುಟವಿಂತರ ಕೊಕ್ಕು ಅಷ್ಟೇ. ನಾವು 1 ಅಲ್ಲ 10 ಚಿಮುಟಗಳನ್ನು ತಗೊಂಡು ನಮ್ಮ ಜೀವಮಾನವೆಲ್ಲ ಪ್ರಯತ್ನಿಸಿದರೂ 1 ಮೀನನ್ನು ಹಿಡಿಯಲಾಗುವುದಿಲ್ಲ. ಜೀವವಿರುವ ಮೀನುಗಳನ್ನು ಕೆರೆಯಲ್ಲಿ ಹಿಡಿಯುವುದಿರಲಿ, ಸತ್ತ ಮೀನುಗಳನ್ನು ಸಹ ಚಿಮುಟದಿಂದ ಹಿಡಿಯಲು ಸಾಧ್ಯವಿಲ್ಲ. ಈ ಕೊಕ್ಕರೆಗಳಾದರೂ ಒಂಟಿಗಾಲಿನಲ್ಲಿ ನಿಂತುಕೊಂಡು ನಿದ್ದೆ ನಟಿಸುತ್ತಾ ಹತ್ತಿರ ಬಂದ ಮೀನುಗಳನ್ನು ಚಕ್ಕನೆ ಕೊಕ್ಕಿನಲ್ಲಿ ಹಿಡಿದು ಅವು ಕೊಕ್ಕಿನ ತುದಿಯಲ್ಲಿ ಮಿಡಿಕುಟಾರಿತ್ತಾ ಇರಬೇಕಾದರೆ ನನ್ನ ಕಣ್ಣೆದುರೇ ಮಾತ್ರೆ ನುಂಗಿದಂತೆ ಗುರಕ್ಕನೆ ನುಂಗಿಬಿಡುತ್ತಿದ್ದವು. ಆ ಕೆರೆಯಲ್ಲಿ ಒಂದಷ್ಟು ನಾಮಗೋಳಿಗಳು, ಬಣ್ಣದ ಜಕಾನಾಗಳು ಇದ್ದವು. ಕಿವಿಯ ಗಲಾಟೆಯಿಂದ ಗಾಬರಿಯಾಗಿ ಅವು ಎಲ್ಲ ಜೊಂಡಿನೊಳಗೆ ಅಡಗಿಕೊಂಡಿದ್ದವು. ನಾವು ನಿಶ್ಶಬ್ದವಾಗಿ ಕುಳಿತಲು ಮೆಲ್ಲಗೆ ಧೈರ್ಯ ತಗೊಂಡು ಜೊಂಡಿನ ಮರೆಯಿಂದ ಇಣುಕುತ್ತಿದ್ದವು. ಗುಳ್ಳುಳುಗಳು ನೀರಿನಲ್ಲಿ ಮುಳುಗಿ ಅಡಗಿಕೊಂಡಿದ್ದವು. ಮೆಲ್ಲಗೆ ತಲೆ ಎತ್ತಿ ಪುಕ್ಕ ಕೊಡವಿಕೊಳ್ಳುತ್ತಾ ಕಿಚಕಿಚ ಕೂಗಿ ಈಜಲು ಆರಂಭಿಸಿದೊಡನೆ ಕೋಳಿ ಹುಂಜನಂತೆ ಕಾಣುವ ಬಣ್ಣದ ಜಕಾನಾಗಳು ತಮ್ಮ ಊದಿನ ಕಡ್ಡಿಯಷ್ಟು ತೆಳ್ಳಗಿನ ಕಾಲುಗಳನ್ನು ನೀರಿನ ಮೇಲೆ ತೇಲಾಡುವ ಕನ್ನೈದಿಲೆ ಎಲೆಯ ಮೇಲೆ ಹಗುರವಾಗಿ ಇಡುತ್ತಾ ಕೆರೆಯ ಉದ್ದಗಳಕ್ಕೆ ಸಂಚಾರ ಹೊರಟಿದ್ದವು.
ಮಧ್ಯಾಹ್ನ ಊಟದ ಹೊತ್ತಾಗುವವರೆಗೂ ಈ ಕೆರೆ ದಡದಲ್ಲಿ ನಾನೂ ಕಿವಿಯೂ ಸುಮ್ಮನೆ ಕುಳಿತು ಅಲ್ಲಿ ನಡೆಯುವ ಘಟನಾವಳಿಗಳನ್ನು ನೋಡುತ್ತಿದ್ದೆವು. ಒಮ್ಮೊಮ್ಮೆ ಕಿವಿಗೆ ಬೇಸರವಾಗಿ ಎದ್ದು ಪಕ್ಕದಲ್ಲಿದ್ದ ಕಾಡಿನೊಳಗೆ ಅಳಿಲನ್ನೋ ಓತಿಕ್ಯಾತವನ್ನೋ ಅಟ್ಟಿಸಿಕೊಂಡು ಹೋಗುತ್ತಿತ್ತು. ಕೆರೆಯ ನಡುವೆ ಒಂದು ಮರದ ದಿಮ್ಮಿ ಅರ್ಧ ಮುಳುಗಿ ನಿಂತಿತ್ತು. ಫಕ್ಕೆಂದು ನೋಡಿದರೆ ಯಾವುದೋ ಎಮ್ಮೆ ಮಲಗಿರುವಂತೆಯೇ ಕಾಣುತ್ತಿತ್ತು. ನಾನು ಕೆರೆ ದಡಕ್ಕೆ ಬಂದಾಗೆಲ್ಲ ಒಂದೋ ಎರಡೋ ಓಟುರುಕು ಎಂದು ಕರೆಯುವ ಕೆಸರಿನ ಆಮೆಗಳು ಅದರ ಮೇಲೆ ಹತ್ತಿ ಬಿಸಿಲು ಕಾಯಿಸುತ್ತಾ ಕುಳಿತಿರುತ್ತಿದ್ದವು. ನಮ್ಮ ತಲೆ ಕಾಣುತ್ತಲೂ ಒಮ್ಮೆಲೆ ನೀರಿಗೆ ಹಾರಿಬಿಡುತ್ತಿದ್ದವು. ಆಮೇಲೆ ಎಷ್ಟು ಹೊತ್ತು ನಿಶ್ಚಲವಾಗಿ ನಾವು ಕುಳಿತರೂ ಅವು ಆ ಮರದ ತುಂಡಿನ ಮೇಲೆ ಬರುವ ಧೈರ್ಯ ಮಾಡುತ್ತಿರಲಿಲ್ಲ. ಜಲಾಂತರ್ಗಾಮಿಗಳು ಪೆರಿಸ್ಕೋಪ್ನಿಂದ ನೀರಿನ ಮೇಲೆ ವೀಕ್ಷಿಸುವಂತೆ ಅವೂ ಸಹ ಮುಳುಗಿಕೊಂಡೇ ಕಣ್ಣು ಮಾತ್ರ ನೀರಿನ ಮೇಲೆ ಬರುವಂತೆ ತಮ್ಮ ಉದ್ದ ಕತ್ತನ್ನು ಚಾಚಿ ನೋಡಿ ಮತ್ತೆ ಮುಳುಗಿಬಿಡುತ್ತಿದ್ದವು. ಕೆರೆಯ ಮೂಲೆಯಲ್ಲಿ ಒಂದು ಕಡೆ ನೀರಿನ ಕಡೆಗೆ ಬಾಗಿದ್ದ ರೆಂಬೆಯೊಂದರಲ್ಲಿ 4-6 ಗೀಜುಗನ ಹಕ್ಕಿಗಳು ಗೂಡು ಕಟ್ಟಿ ಸದಾ ಅವುಗಳಿಗೆ ಜೋದಾಡುತ್ತಾ ಗಲಾಟೆ ಮಾಡುತ್ತಿದ್ದವು. ಅದರ ಕೆಳಗೆ ನೀರಿನಲ್ಲಿ ಲಕ್ಷಾಂತರ ಗುಳ್ಳಮೋಟೆಗಳು ಗುಂಪು ಕಟ್ಟಿಕೊಂಡು ಮೋಡದಂತೆ ಚಲಿಸುತ್ತಾ ಆಗಾಗ ನೀರಿನ ಮೇಲ್ಭಾಗಕ್ಕೆ ಬಂದು ಉಸಿರೆಳೆದು ಹೋಗುತ್ತಿದ್ದವು. ಮಳೆಗಾಲ ಆರಂಭವಾಗುವ ಹೊತ್ತಿಗೆ ಇವೆಲ್ಲ ಬಾಲ ಕಳೆದುಕೊಂಡು ಹಳದಿ ಕರಿ ಪಟ್ಟೆಪಟ್ಟೆಯ ಕಪ್ಪೆಗಳಾಗಿ ಕೆರೆ ಬಿಟ್ಟು ಹೊರಗೆ ಬರುತ್ತವೆ. ನೀರಿನೊಳಗೆ ಗುಂಪು ಕೂಡಿದ್ದಂತೆಯೇ ಕಾಡಿನೊಳಗೂ ಗುಂಪು ಕೂಡಿ ಇಡೀ ನೆಲವೇ ಚಲಿಸುವಂತೆ ಕುಪ್ಪಳಿಸುತ್ತಾ ಓಡಾಡುತ್ತವೆ. ಈ ಕಪ್ಪೆಗಳನ್ನಾಗಲಿ ಗುಳ್ಳಮೋಟೆಗಳನ್ನಾಗಲಿ ಯಾವ ಪ್ರಾಣಿಯೂ ಹಿಡಿದು ತಿಂದಿದ್ದನ್ನು ನೋಡಿಲ್ಲ. ಇವರ ಮಾಂಸ ಇತರ ಪ್ರಾಣಿಗಳಿಗೆ ವಿಷವಿದ್ದೂ ಇರಬಹುದು. ಒಂದೊಂದು ಜೀವಿಗೆ ಒಂದೊಂದು ರೀತಿಯ ವಿಚಿತ್ರ ರಕ್ಷಣಾ ತಂತ್ರ ಇರುತ್ತದೆ. ಈ ಕೆರೆದಡದಲ್ಲಿ ಕಂಡ 2-3 ತಮಾಷೆಯಾದ ರಕ್ಷಣಾ ತಂತ್ರಗಳನ್ನು ನಿಮಗೆ ಹೇಳುತ್ತೇನೆ. ಈ ಕೆರೆಯ ದಡದಲ್ಲಿ ಯಾವಾಗಲೂ ದೊಡ್ಡ ಡೊಂಗರು ಕಪ್ಪೆಗಳು ಜೊಂಡಿನೊಳಗೆ ಅಡಗಿಕೊಂಡಿರುತ್ತಿದ್ದವು. ಕೆಲವಂತೂ ತಿಂದು ತಿಂದು ಠಣೆಯಾಗಿ 1 ಕೆಜಿ ತೂಕ ಇರುತ್ತಿತ್ತು. ಇವುಗಳ ಕಾಲುಗಳನ್ನೇ ಈಗ ಖಾದ್ಯ ಪದಾರ್ಥಗಳಾಗಿ ಹೊರದೇಶಗಳಿಗೆ ರಫ್ತು ಮಾಡುತ್ತಿರುವುದು. ಈ ಕಪ್ಪೆಗಳ ಚರ್ಮವು ಹುಲ್ಲಿನಷ್ಟೇ ಹಸಿರು ಬಣ್ಣ ಇರುವುದರಿಂದ ಇವುಗಳ ಸಮೀಪ ಹೋಗುವವರೆಗೂ ಇವು ಕಣ್ಣಿಗೆ ಕಾಣುತ್ತಲೇ ಇರಲಿಲ್ಲ. ಅನಂತರ ಇವು ಒಮ್ಮೆಲೆ ನಾವು ಬೆಚ್ಚಿ ಬೀಳುವಂತೆ ಢುಡುಂ ಎಂದು ಕೆರೆಯ ನೀರಿಗೆ ನೆಗೆದು ಬಿಡುತ್ತಿದ್ದವು. ಕಿವಿ ಇವುಗಳನ್ನು ಹಿಡಿಯಬೇಕೆಂದು ಎಷ್ಟೇ ಪ್ರಯತ್ನಿಸಿದರೂ ಇವು ಕಿವಿ ಬಾಯಿಗೆ ಸಿಗುತ್ತಿರಲಿಲ್ಲ. ಪ್ರತಿ ಸಾರಿ ಇವು ನೀರಿಗೆ ಹಾರುವಾಗಲೂ ಸಹ ಪಿಚಕಾಲಿ ಹೊಡೆದಂತೆ ಹಿಂದಿನಿಂದ ಉಚ್ಚೆ ಹಾರಿಸುತ್ತಾ ನೀರಿಗೆ ನೆಗೆಯುತ್ತಿದ್ದವು. ಇವು ಹೆದರಿ ಹೀಗೆ ಉಚ್ಚೆ ಹುಯ್ಯುತ್ತಾ ಹಾರುತ್ತವೆ ಎಂದು ತಿಳಿದಿದ್ದನೇ ಹೊರತು ಇದನ್ನು ಇವುಗಳ ರಕ್ಷಣಾ ತಂತ್ರ ಎಂದು ಭಾವಿಸಲಿಲ್ಲ. ಆದರೆ ಒಮ್ಮೆ ಕಿವಿ ಒಂದು ಡೊಂಗರು ಕಪ್ಪೆಯನ್ನು ಹೇಗೋ ದಡದಿಂದಲೇ ಪತ್ತೆ ಮಾಡಿ ಅದನ್ನು ಹಿಡಿದೇ ಬಿಡುವಷ್ಟು ಹತ್ತಿರಕ್ಕೆ ಬಾಯಿ ಹಾಕಿತ್ತು. ಆದರೆ ಕೊನೆಗಳಿಗೆಯಲ್ಲಿ ಆ ಕಪ್ಪೆ ಅಲ್ಲಿಂದ 2 ಮಾರು ದೂರ ಇದ್ದ ಕೆರೆಗೆ ಒಂದೇ ಹಾರಿಗೆ ಚಂಗನೆ ನೆಗೆಯಿತು. ನೆಗೆಯುತ್ತಾ ಕಿವಿಯ ಮೂತಿಗೆ ಸರಿಯಾಗಿ ಉಚ್ಚೆಯ ಪಿಚಕಾರಿ ಹೊಡೆಯಿತು. ಮೊದಲು ಬಹುಶಃ ಕಿವಿಯ ಗಮನಕ್ಕೂ ಅದು ಬಂದಿರಲಾರದು ಎಂದು ಅನಿಸಿಕೊಂಡಬೆ. ಏಕೆಂದರೆ ಅದು ಕಪ್ಪೆ ಹಾರಿದತ್ತಲೇ ಗಮನ ಕೊಡುತ್ತಾ ಏನೂ ಆಗದ ಹಾಗೆ ಓಡಾಡುತ್ತಿತ್ತು. ಆದರೆ ಸುಮಾರು 5 ನಿಮಿಷದ ತರುವಾಯ ತಲೆ ಕೊಡವಿತ್ತಾ ಜೊಲ್ಲು ಸುರಿಸುತ್ತಾ ಇಂಗು ತಿನ್ನ ಮುಖ ಮಾಡಿಕೊಂಡು ಓಡಿಬಂತು. ನಾಯಿಗಳಿಗೆ ಮನುಷ್ಯರಂತೆ ಎಂಜಲು ಉಗಲು ಸಾಧ್ಯವಿಲ್ಲ. ಆದ್ದರಿಂದ ಅದು ಹುಚ್ಚು ನಾಯಿಗಳ ತರ ಬಾಯಿಯಿಂದ ಜೊಲ್ಲು ನೊರೆ ಸುರಿಸುತ್ತಾ ಹುಲ್ಲಿಗೆ ಬಾಯಿ ತಿಕ್ಕುತ್ತಾ ಹೊರಲಾಡಿತು. ಕಪ್ಪೆ ಅದರ ಬಾಯಿಗೆ ಉಚ್ಚೆ ಹೊಯ್ದಿದ್ದನ್ನು ನಾನು ನೋಡಿಲ್ಲದಿದ್ದರೆ ಖಂಡಿತ ಅದಕ್ಕೆ ಏನೋ ಖಾಯಿಲೆ ಬಂದಿದೆ ಎಂದು ಶಂಕಿಸುತ್ತಿದ್ದೆ. ಕಪ್ಪೆಯ ಉಚ್ಚೆಯ ಪರಿಣಾಮದಿಂದ ಚೇತರಿಸಿಕೊಳ್ಳಬೇಕಾದರೆ ಕಿವಿಗೆ ಸುಮಾರು 1 ಗಂಟೆಯೇ ಹಿಡಿಯಿತು. ಅದರ ಎಂಜಲು ಸುರಿಸುವ ಹುಲ್ಲಿಗೆ ಬಾಯಿ ತಿಕ್ಕುವ ಗೋಳು ನೋಡಲಾರದೆ ಅದನ್ನು ಎಳೆದುಕೊಂಡು ಹೋಗಿ ಕೆರೆ ನೀರಿನಲ್ಲಿ ಬಾಯಿ ತೊಳೆದೆ. ಕಿವಿ ಆಮೇಲಿಂದ ಕಪ್ಪೆ ಹಿಡಿಯಲು ಪ್ರಯತ್ನಿಸುವುದನ್ನೇ ಬಿಟ್ಟುಬಿಡಿತು. ಅಷ್ಟೇ ಅಲ್ಲ, ಅದು ಮನೆ ಮೆಟ್ಟಿಲು ಮೇಲೆ ಕುಳಿತಿದ್ದಾಗ ಎಲ್ಲಾದರೂ ಕುಂಡದ ಸಂದಿಂದ ಕಪ್ಪೆಗಳು ಹೊರಬಂದು ಅದರತ್ತ ಕುಪ್ಪಳಿಸಿದರೆ ಸಾಕು, ಅಲ್ಲಿಂದ ಓಡಿ ದೂರ ಹೋಗಿ ಕುಳಿತುಕೊಳ್ಳುತ್ತಿತ್ತು. ಕಪ್ಪೆ ಉಚ್ಚೆ ಕಿವಿಯ ಜಿಹ್ವೇಂದ್ರಿಯದ ಮೇಲೆ ಮಾಡಿದ ಧಾಳಿಗೆ ಅದು ಇನ್ನು ಜನ್ಮಾಂತರಕ್ಕೂ ಕಪ್ಪೆ ಸಹವಾಸ ಬೇಡ ಎಂದು ತೀರ್ಮಾನಿಸಿತ್ತು. ಆದರೆ ಇದಕ್ಕಿಂತ ತಮಾಷೆ ಸಂಗತಿ ಎಂದರೆ ಓಟರುಕ ಆಮೆ ನನಗೂ ಪ್ಯಾರನಿಗೂ ಕಿವಿಗೂ ಬುದ್ಧಿ ಕಲಿಸಿದ್ದು. ಆಮೆ ನನಗೆ ನಿರಪಾಯದ ನಿಸ್ಸಹಾಯಕ ಜೀವಿ ಎಂದು ತಿಳಿದಿದ್ದೆ. ಭೂಮಿಯ ಮೇಲೆ ಸಿಕ್ಕಿಬಿದ್ದರೆ ಅದಕ್ಕೆ ವೇಗವಾಗಿ ಓಡಿ ಹೋಗುವುದಕ್ಕೂ ಬರುವುದಿಲ್ಲ. ಕೆರೆಯ ನಡುವೆ ಬಿದ್ದಿದ್ದ ಮರದ ತುಂಡಿನ ಮೇಲೆ ಕುಳಿತಿರುತ್ತಿದ್ದ ಓಟುರುಕಗಳನ್ನು ನೋಡಿದಾಗೆಲ್ಲ ಅವನ್ನು ಹತ್ತಿರದಿಂದ ನೋಡಬೇಕೆಂದೆನ್ನಿಸುತ್ತಿತ್ತು. ಒಮ್ಮೆ ಕೆರೆಯ ಅಂಚಿನ ಹುಲ್ಲಿನ ಮೇಲೆ ಆಮೆಯೊಂದು ಕುಳಿತಿತ್ತು. ಕೌಚಿ ಬಿದ್ದಿರುವ ಒಡಕಲು ಮಡಕೆಯ ತಳದಂತೆ ಕಾಣುತ್ತಿದ್ದ ಅದನ್ನು ನಾನು ಗಮನಿಸದೆ ಕೆರೆಯ ಆಚದಡದ ಕಡೆಗೆ ಹೋದೆ. ನನ್ನ ಹಿಂದಿದ್ದ ಪ್ಯಾರಾ ಕಿವಿ ಅಲ್ಲಿಗೆ ಬರುವ ಹೊತ್ತಿಗೆ ಆ ಆಮೆ ಮೆಲ್ಲಗೆ ಕೈಕಾಲು ಹೊರಹಾಕಿ ಕೆರೆಯ ಕಡೆಗೆ ನಡೆದು ಹೋಗುತ್ತಿತ್ತು. ಈ ಚಲಿಸುವ ಮಡಕೆ ಕಣ್ಣಿಗೆ ಕಂಡಿದ್ದೇ ತಡ ಪ್ಯಾರಾ ಭೂಕಿವಿ ಎಂದು ಕೂಗುತ್ತಾ ಓಡಿ ಅದನ್ನು ಸಮೀಪಿಸಿದ. ಕೆರೆ ಕೊಂಚ ದೂರವೇ ಇದ್ದುದರಿಂದ ಇನ್ನೂ ಓಡಿ ತಪ್ಪಿಸಿಕೊಳ್ಳುವುದು ಅಸಾಧ್ಯವೆಂದು ಬಗೆದ ಆಮೆ ಕೈಕಾಲು ಒಳಗೆಳೆದುಕೊಂಡು ನಿಂತಲ್ಲೇ ಇತ್ತು. ಪ್ಯಾರಾ ಮತ್ತು ಕಿವಿ ಆಮೆಯನ್ನು ಸಮೀಪಿಸಿದಾಗ ಅದು ಕಬ್ಬಿಣದ ಡಬ್ಬಿಯಂತೆ ಬಿದ್ದಿತ್ತು.
ಓಟರುಕ ಆಮೆಗಳಿಗೆ ತಳಭಾಗದಲ್ಲೂ ಬೆನ್ನು ಮೇಲಿದ್ದಂತೆಯೇ ಗಟ್ಟಿ ಚಿಪ್ಪು ಇರುತ್ತದೆ. ಯಾವ ಪ್ರಾಣಿಯೂ ಅದನ್ನು ಏನೂ ಮಾಡಲಾಗುವುದಿಲ್ಲ. ಕೆರೆಯ ಆಚೆ ದಡದಲ್ಲಿದ್ದ ನನಗೆ ಪ್ಯಾರಾ, ಕಿವಿ ಆಮೆ ಬಳಿಗೆ ಓಡಿದ್ದು, ಅವರು ನಿಂತಿದ್ದು ಎಲ್ಲ ಕಾಣುತ್ತಿತ್ತು. ಕಿವಿ ಆಮೆಯನ್ನು ನೋಡಿ ಇದೇನು ಜಡವಸ್ತುವೋ ಜೀವಿಯೋ ತಿಳಿಯದೆ ಪ್ಯಾರಾನ ಮುಖ ನೋಡಿತು. ಪ್ಯಾರಾ ಕುತೂಹಲದಿಂದಲೋ ಅಥವಾ ಮನೆಗೆ ಒಯ್ಯಲೋ ಅದನ್ನು ಎತ್ತುತ್ತಿದ್ದ. ನಾನು ನೋಡುತ್ತಿದ್ದಂತೆಯೇ ಅದನ್ನು ಅರ್ಧ ಎತ್ತಿದ್ದವನು ದೊಪ್ಪನೆ ಎತ್ತಿ ಹಾಕಿ ಅಸಹನೆ ಸೂಚಿಸುತ್ತಾ ಮೂಗು ಮುಚ್ಚಿಕೊಂಡ. ಕಿವಿ ಸೀನುತ್ತಾ ತಲೆ ಕೊಡವುತ್ತಾ ನಾನಿದ್ದಲ್ಲಿಗೆ ಓಡಿಬಂತು. ನನಗೆ ಆಶ್ಚರ್ಯ. ಯಾಕೋ ಏನಾಯ್ತಾ ಎಂದು ನಿಂತಲ್ಲಿಂದಲೇ ಕೂಗಿದೆ. ಮುಟ್ಟೋ ಹಂಗಿಲ್ಲ, ದುರ್ವಾಸನೆ ಕೊಡ್ತಿದೆ ಎಂದು ಬೆರಳಿನಲ್ಲಿ ಮೂಗು ಮುಚ್ಚಿ ಹಿಡಿದೇ ಕೂಗಿದ. ಅಷ್ಟೇ, ಹೋಗು ಹೋಗು, ನೀನೇ ವಾಸನೆ ಕೊಟ್ಟು ಅದರ ಮೇಲೆ ಹೇಳಿದ್ದೀಯಾ ಕೂಗಿದ. ಥತ್ತೆರಿ, ನಾನ್ಯಾಕ್ ಕೊಡ್ಲಿ, ನೋಡಿ ಎಂದು ಪ್ಯಾರಾ ಆಚೆ ದಡದಿಂದ ಕೂಗಿದ. ನಾನು ಹತ್ತಿರ ಹೋದಾಗ ಯಾವ ವಾಸನೆಯೂ ಬರಲಿಲ್ಲ. ಪ್ಯಾರಾ ಮುಚ್ಚಿ ಹಿಡಿದಿದ್ದ ಮೂಗನ್ನು ತೆಗೆದು ಗಾಳಿ ಎಳೆದುಕೊಂಡು, ಅರೇ ಇಸ್ಕಿ, ಎಲ್ಲಿ ಹೋಯ್ತು ವಾಸ್ತೆ ಎಂದವ ಮತ್ತೆ ಅದು ವಾಸನೆ ಕೊಡುತ್ತದೋ ನೋಡಲು ಆಮೆಯನ್ನು ಎತ್ತಿದ. ಕೊಟ್ಟಿತು ನೋಡಿ, ಮತ್ತೊಂದು ಸಾರಿ ದುರ್ವಾಸನೆ. ಕೊಳೆತ ಇಲಿಯನ್ನು ಮೂಗೊಳಗೆ ತುರುಕಿದಂತಾಗಿ ಹೊಟ್ಟೆ ತೊಳೆಸಿ ಬಂತು. ಥಥ, ಎಸಿಮಾರಯದನ್ನು ಎಂದು ಕೂಗುತ್ತಾ ಮೂಗು ಮುಚ್ಚಿಕೊಂಡು ಓಡಿದೆ. ಅದನ್ನು ಮುಟ್ಟಲು ಪ್ಯಾರಾನಿಗೆ ಹೇಸಿಗೆಯಾಗಿ ಅದು ಕೆರೆಯೊಳಗೆ ಹೋಗಿ ಬೀಳುವಂತೆ ಕಾಲಿನಲ್ಲೇ ಒದ್ದು ಉಸಿರು ಕಟ್ಟಿಕೊಂಡು ಓಡಿಬಂದ. ಕಪ್ಪೆ ಜಿಖೇಂದ್ರಿಯಕ್ಕೆ ದಾಳಿ ಮಾಡಿದರೆ ಆಮೆ ನಮ್ಮ ಘ್ರಾಣೇಂದ್ರಿಯವನ್ನು ಅಸ್ತವ್ಯಸ್ತಗೊಳಿಸಿತ್ತು. ಇಂಥದ್ದೇ ಇನ್ನೊಂದು ತಮಾಷೆ ಎಂದರೆ ಹಂದಿಮರಿಗಳದ್ದು. ಒಮ್ಮೆ ಕೆರೆಯ ಬಳಿಯಿಂದ ನಾನು, ಕಿವಿ ಇನ್ನೇನು ಮನೆಗೆ ಹಿಂದಿರುಗಲಿದ್ದೆವು. ಅಷ್ಟರಲ್ಲಿ ಧಡಕ್ಕನ್ನೇ ಸದ್ದಾಯಿತು. ಕೆರೆಯ ಆ ಕಡೆ ದಟ್ಟವಾಗಿ ಬೆಳೆದಿದ್ದ ಜೊಂಡಿನಿಂದ ಒಂದು ಕಾಡು ಹಂದಿ ಮರಿ ಎದ್ದು ನಾಗಾಲೋಟದಲ್ಲಿ ಕಾಡಿನ ಕಡೆಗೆ ಓಡಿಹೋಯಿತು. ಹಿಂದಿನ ದಿನ ನಮ್ಮ ಮನೆ ಹಿಂದಿನ ಕಾಡಿಗೆ ಮಾಕಾನುಹಳ್ಳಿ ಕಡೆಯಿಂದ ಶಿಕಾರಿಗೆ ಬಂದವರು ಒಂದು ಮರಿ ಇರುವ ಕಾಡು ಹಂದಿ ಹೊಡೆದರಂತೆ. ಮರಿಗಳೆಲ್ಲ ತಪ್ಪಿಸಿಕೊಂಡವಂತೆ ಎಂದು ಮೇಸ್ತ್ರಿ ಹೇಳಿದ್ದ. ಬಹುಶಃ ಅದರವೇ ಮರಿಗಳು ಇಲ್ಲಿಗೆ ಬಂದು ಅವಿತಿರಬೇಕು ಎಂದು ಯೋಚಿಸುತ್ತಿರಬೇಕಾದರೆ ಧಡಕ್ಕನ್ನೇ ಇನ್ನೊಂದು ಕಾಡು ಹಂದಿ ಮರಿ ಎದ್ದು ಅದೇ ವೇಗದಲ್ಲಿ ಕಾಡಿನ ಕಡೆಗೆ ಓಡಿಹೋಯಿತು. ಅದನ್ನು ನೋಡುತ್ತಿದ್ದ ನಾನು ಇನ್ನೂ ಕಣ್ಣು ತಿರುಗಿಸಲಿಲ್ಲ. ಮತ್ತೂ ಒಂದು ಹಂದಿಮರಿ ನೆಗೆದು ಅದೇ ದಿಕ್ಕು ಹಿಡಿಯಿತು. ತುಂಬಾ ಹಸಿವಾಗಿ ಮನೆಗೆ ಹೊರಟಿದ್ದೆ. ಆದಲೂ ಆ ಜೊಂಡಿನಲ್ಲಿ ಅಡಗಿಕೊಂಡು ಇವೇನು ಮಾಡುತ್ತಿದ್ದವು ನೋಡಬೇಕೆಂದು ಅನ್ನಿಸಿತು. ಅಡ್ಡ ಇದ್ದ ಹಳ್ಳು ಇಳಿದು ಹತ್ತಿ ಆಚೆ ಇದ್ದ ಕೆಂಜಿಗೆ ಪೊದೆಯೊಳಗೆ ನುಗ್ಗಿ ಜೊಂಡನ್ನು ಸಮೀಪಿಸಿದೆ. ಆ ಹಂದಿಮರಿಗಳು ತೀರಾ ಚಿಕ್ಕವಿರಲಿಲ್ಲ, 4-6 ತಿಂಗಳು ವಯಸ್ಸಾದವಿರಬೇಕು. ಕಿವಿಯಷ್ಟೇ ಎತ್ತರವಿದ್ದವು. ನಾನು ಜೊಂಡನ್ನು ಸಮೀಪಿಸಿದಾಗ ಕಿವಿಗೆ ಓಡಿಹೋದ ಹಂದಿಗಳ ವಾಸನೆ ಸಿಕ್ಕಿರಬೇಕು. ವಾಸನೆ ಹಿಡಿಯುತ್ತಾ ಅತ್ತಿತ್ತ ತಿರುಗಲಾರಂಭಿಸಿತು. ನಾನು ಜೊಂಡಿನ ಒಳಗೆ ಇಣುಕಿ ನೋಡುತ್ತಲೂ ಅಲ್ಲಿದ್ದ ಇನ್ನೊಂದು ಕಾಡು ಹಂದಿಮರಿ ನೆಗೆದು ಓಡಲಾರಂಭಿಸಿತು. ನನ್ನ ಬಳಿ ಕೋವಿಯೂ ಇರಲಿಲ್ಲ, ನಾನು ಶಿಕಾರಿಗೆ ಬಂದೂ ಇರಲಿಲ್ಲ. ಆದರೂ ಕಾಡು ಹಂದಿಗಳು ಕಣ್ಣೆದುರೇ ನೆಗೆದು ಓಡಬಿಡರೆ ಯಾರಿಗ ತಾನೇ ತಾಳ್ಮೆಯಿಂದ ಸುಮ್ಮನೆ ಇರಲು ಸಾಧ್ಯ? ಕಿವಿಯನ್ನು ಕರೆಯುತ್ತಾ ಹಂದಿಮರಿ ಹಿಂದೆ ಹೋದೆ. ಆ ಹಂದಿಮರಿ ಮಿಕ್ಕ ಹಂದಿಗಳಂತೆ ನೇರವಾಗಿ ಕಾಡಿಗೆ ಓಡಿ ಹೋಗಿದ್ದರೆ ನನ್ನಿಂದ ಅದನ್ನು ಹಿಂಬಾಲಿಸಲು ಸಾಧ್ಯವಿರಲಿಲ್ಲ. ಆದರೆ ಗಲಾಟೆ ಮಾಡಿ ನಾನು ಅದರ ಬೆನ್ನು ಹತ್ತಿದ್ದನ್ನು ನೋಡಿದ ಆ ಹಂದಿಮರಿ ಅಲ್ಲೇ ಇದ್ದ ಕೆಂಜಿಗೆ ಮಟ್ಟಿನೊಳಗೆ ಅಡಗಿ ಕುಳಿತಿತ್ತು. ಅಷ್ಟರಲ್ಲಿ ಎಲ್ಲೋ ಇದ್ದ ಕಿವಿ ನನ್ನ ಬಳಿಗೆ ಓಡಿ ಬಂದು ಕೆಂಜಿಗೆ ಪೊದೆಯೊಳಗೆ ನುಗ್ಗಿತು. ಅಲ್ಲಿಂದ ಹೊರನುಗ್ಗಿದ ಹಂದಿಮರಿಯನ್ನು ಕಿವಿ ಬೆನ್ನಟ್ಟಿತು. ಆದರೂ ಸುಲಭವಾಗಿ ಹಂದಿಮರಿ ಕಾಡು ಸೇರಿಕೊಳ್ಳಬಹುದಿತ್ತು. ಆದರೆ ದಾರಿಯಲ್ಲಿ ಅದಕ್ಕೆ ಊರಿನ ಇನ್ನೊಂದು ನಾಯಿ ಅಡ್ಡಾಯಿತು. ಹಂದಿಮರಿ ಗಾಬರಿಯಲ್ಲಿ ತೋಟದ ಕಡೆಗೆ ತಿರುಗಿತು. ಕಿವಿಯೊಡನೆ ಆ ಹೊಸ ನಾಯಿಯೂ ಸೇರಿಕೊಂಡು ಹಂದಿಮರಿಯನ್ನು ಅಟ್ಟಲು ಶುರು ಮಾಡಿತು. ದಿಕ್ಕು ತಪ್ಪಿದಂತಾದ ಹಂದಿಮರಿ ತೋಟದಲ್ಲಿ ಅಡ್ಡಾದಿಡ್ಡಿ ಓಡಾಡಿ ಸುಸ್ತಾಯಿತು. ಬಾಳೆಗಿಡದ ಬಳಿ ದಿಣ್ಣೆ ಹತ್ತುತ್ತಿರಬೇಕಾದರೆ ಕಿವಿ ಓಡಿ ಹೋಗಿ ಹಂದಿಮರಿ ಕುತ್ತಿಗೆಗೆ ಬಾಯಿ ಹಾಕೆ ಬಿಟ್ಟು. ನನಗೆ ಅದನ್ನು ಹಿಡಿಯಬೇಕೆಂದಿತ್ತೇ ಹೊರತು ಸಾಯಿಸಲು ಇಷ್ಟವಿರಲಿಲ್ಲ. 2 ನಾಯಿಗಳು ಸೇರಿ ಕಚ್ಚಿ ಕೊಂಡೇ ಬಿಡಬಹುದೆಂದು ಬಿಡಿಸಿಕೊಳ್ಳಲು ನಾನು ಓಡಿದೆ. ಹಂದಿಮರಿಗೆ ರೇಗಿದರೆ ತಿರುಗಿ ನಾಯಿಗಳಿಗೆ ತಿವಿದೋ ಕಚ್ಚಿಯೋ ಹೆದರಿಸಬಹುದೆಂದು ತಿಳಿದಿದ್ದೆ. ಆದರೆ ಹಂದಿಮರಿ ಹಾಗೆ ಮಾಡದೆ ಕೊರೋ ಎಂದು ನೀಳವಾಗಿ ಭೀಕರವಾಗಿ ಕಿರುಚಾಟಿತು. ಕಿವಿಗಳಿಗೆ ಕಾದ ಕಬ್ಬಿಣ ಹುಯ್ದಂತೆ ಇದ್ದ ಈ ಭೀಕರ ಕಿರುಚಾಟಕ್ಕೆ ನಾಯಿಗಳಿಗೆ ಅವ್ಯಕ್ತ ಭೀತಿ ಶುರುವಾಯಿತು. ಕಿವಿ ನರಕದ ತುತ್ತೂರಿಯಂತೆ ಇದ್ದ ಈ ಸದ್ದಿಗೆ ಹೆದರಿ ಅದರ ಕುತ್ತಿಗೆ ಬಿಟ್ಟು ಓಡಿ ಹೋಗದೆ ತಿರುಗಿ ನಿಂತ ಆ ಹಂದಿಮರಿ ನಾಯಿಗಳ ಮೇಲೆ ಆಕ್ರಮಣ ಮಾಡದೆ ಮತ್ತೊಮ್ಮೆ ಬಾಯಿ ತೆರೆದು ನಾಯಿಗಳ ಮುಖಕ್ಕೆ ಕೊರೋ ಎಂದು ಭೀಕರವಾಗಿ ಅರಚಿತು. ತಲೆ ಸೀಳಿ ಹೋಗುವಂತೆ ಬಂದ ಈ ಭೀಕರ ಸದ್ದಿಗೆ ಗಾಬರಿ ಬಿದ್ದ ನಾಯಿಗಳು ಹೆದರಿ 4 ಹೆಜ್ಜೆ ಹಿಂದೆ ಬಂದವು. ಅವು ಆಗಲೇ ತೀರ್ಮಾನಕ್ಕೆ ಬಂದಿದ್ದವೆಂದು ಕಾಣುತ್ತದೆ. ಇನ್ನೊಮ್ಮೆ ಹಂದಿಮರಿ ಕೂಗು ಆರಂಭಿಸುತ್ತಲೋ ಆ ರೌರವ ನಿನಾದ ಕೇಳಲಾರದೆ ಬಾಲು ಮುದುಳಿಕೊಂಡು ದೂರ ಹೋದವು. ನಾಯಿಗಳು ಅಟ್ಟು ಹೋದೊಡನೆ ಹಂದಿ ನಿರಾತಂಕವಾಗಿ ಓಡಿ ಕಾಡು ಸೇರಿತು. ಆದರೆ ಕೊಂಚ ಹೊತ್ತಿನೊಳಗೆ ತೋಟದ ಆಳುಗಳು, ಗದ್ದೆ ಕೆಲಸ ಮಾಡುತ್ತಿದ್ದವರು, ದನ ಕಾಯುವ ರಾಮನು ಓಡೋಡಿ ಬಂದರು. ಎಲ್ಲರೂ ಏನಾಯಿತು ಎಂದು ಗಾಬರಿಯಲ್ಲಿ ವಿಚಾರಿಸಿದರು.
ಬಹುಶಃ ಅವರಾರೂ ಇಂಥ ಕರ್ಕಶನಾದವನ್ನು ಅವರ ಜೀವಮಾನದಲ್ಲಿ ಕೇಳೇ ಇರಲಿಲ್ಲವೆಂದು ಕಾಣುತ್ತದೆ. ನಾನು ಹಂದಿಮರಿ ಕೂಗಿದ್ದು ಎಂದಾಗ ಅವು ಇಷ್ಟು ಭೀಕರವಾಗಿ ಅರಚುತ್ತವೆ ಎಂದು ಆಶ್ಚರ್ಯಪಟ್ಟರು.